ನಮಸ್ತೆ ಪ್ರತಿ ವಿದ್ಯಾರ್ಥಿಗಳೇ, ಈ ದಿನ ನಾವು ತ್ರಿಕೋನಮಿತಿಯ ಮುಂದಿನ ಅನ್ವಯ ಸಮಸ್ಯೆಗಳನ್ನು ಈಗ ಚರ್ಚೆ ಮಾಡೋಣ. ನಂತರ ವಿವಿಧ ಹಂತಗಳಲ್ಲಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಮಕ್ಕಳೇ. ಹೌದಲ್ವಾ? ನಿನ್ನೆ ದಿವಸ ನಾವೇನೇನು ಕಲ್ತ್ಕೊಂಡು ಸ್ವಲ್ಪ ಸ್ಮರಿಸ್ಕೊಳ್ಳೋಣ. ಏನೇನು ಕಲ್ತೀವಿ? ತ್ರಿಕೋನಮಿತಿಯ ಒಂದು ಪ್ರಸ್ತಾವನೆಯಲ್ಲಿ ಅನುಪಾತಗಳು, ತ್ರಿಕೋನಮಿತಿಯ ಅನುಪಾತಗಳು ಎಂದು 6 ಅನುಪಾತಗಳನ್ನು ಅವುಗಳ ಬಾಹುಗಳು ಮತ್ತು ಕೋನಗಳಾದ ಮೇಲೆ 6 ಅನುಪಾತಗಳನ್ನು ಮುಖ್ಯವಾಗಿ ತಿಳಿಸ್ಕೊಳ್ತೀವಿ. ಮತ್ತೆ ವಿಲೋಮಾನುಪಾತಗಳು ಹೇಗೆ ಬರ್ಕೊಳ್ಳೋದು, ಹೇಗೆ ತೆಗೆದುಕೊಳ್ಳೋದು ಅನ್ನೋದನ್ನು ನಾವು ನಿನ್ನೆ ಅಧ್ಯಯನ ಮಾಡಿದ್ವಿ. ವ್ಯುತ್ಕ್ರಮ ಮತ್ತು ವಿಲೋಮ ಇದರ ಅರ್ಥವನ್ನು ಯಾವ ರೀತಿಯಾಗಿ ಭಿನ್ನರಾಶಿ ಪದಗಳನ್ನು ವ್ಯುತ್ಕ್ರಮ ಬರೆಯೋದು ಹೇಗೆ ಮತ್ತು ವಿಲೋಮವನ್ನು ಬರೆಯೋದು ಹೇಗೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಂತರ ಈಗ ಈ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನೇನು ಬರ್ತವೆ ಅನ್ನೋದನ್ನು ವಿವಿಧ ಸಂದರ್ಭಗಳಲ್ಲಿ ನಾವು ಯಾವ ರೀತಿಯಲ್ಲಿ ಕೋನವನ್ನು ಹೇಗೆ ತೆಗೆದುಕೊಳ್ಳೋದು, ಚಿತ್ರ ಮಾಡಿಕೊಂಡಾಗ ಒಂದು ಲಂಬಕೋನ ತ್ರಿಭುಜವನ್ನು ಬರ್ಕೊಂಡಾಗ ಯಾವ ರೀತಿಯಾಗಿ ನಾವು ಕೋನವನ್ನು ಪರಿಗಣನೆಗೆ ತೆಗೆದುಕೊಂಡು ಯಾವುದು ಪಾರ್ಶ್ವಭಾವವಾಗುತ್ತದೆ, ಯಾವುದು ಅಭಿಮುಖ ಭಾವವಾಗುತ್ತದೆ, ಯಾವುದು ವಿಕರ್ಣ ಭಾವವಾಗುತ್ತದೆ ಅನ್ನೋದನ್ನು ನಾವು ಗುರುತಿಸ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ನೋಡೋಣ. ಎಸ್ ಅಭ್ಯಾಸದಲ್ಲಿ 11.1 ಇರ್ತಕ್ಕಂಥ ಸಮಸ್ಯೆಗಳು ಏನಿದಾವೆ ನೋಡೋಣ ಮಕ್ಕಳೇ. ಒಂದನೇ ಪ್ರಶ್ನೆ ಇಲ್ಲೊಂದು ಅಭ್ಯಾಸದಲ್ಲಿ ಮುಂದುವರೆದ ಭಾಗವನ್ನು ನೋಡಿದಾಗ ನೀವು ಈಗಾಗಲೇ ಸ್ವಲ್ಪ ಚರ್ಚೆ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಹೋಗಿ ಅಭ್ಯಾಸ ಮಾಡಿದ್ದೀರಿ ನೋಡಿ. ಇದನ್ನ ಸರಿ ನೋಡೋಣ. ಸೈನ್ ಎ = 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಗಳನ್ನು ಕಂಡಿರಿ. ಹೇಗೆ ಕಂಡಿಡಿಯೋದು ನಿಮಗೆ ಗೊತ್ತಿದೆ. ಸೈನ್ ಥೀಟಾ ಅಂದ್ರೆ ಏನು ಮಕ್ಕಳೇ? ಸೈನ್ ಥೀಟಾ ಅಂದ್ರೆ ಸೈನ್ ಆಫ್ ಆಂಗಲ್ ಎ. ಸೈನ್ ಆಫ್ ಆಂಗಲ್ ಎ ಅಂದ್ರೆ ಏನು ಮಕ್ಕಳೇ? ಎ ಆಂಗಲ್ ನ ಅಭಿಮುಖ ಬಾಹು ಮತ್ತು ಯಾವ ಕೋನ ಉಂಟಾಗಿದೆ ಅದರ ಅಭಿಮುಖ ಬಾಹು ಮತ್ತು ಯಾವುದು ವಿಕರ್ಣ ಬಾಹು ಇರುವಂತ ಅನುಪಾತ. ಅಭಿಮುಖ ಬಾಹು ಮತ್ತು ವಿಕರ್ಣ ಬಾಹು ಇರುವ ಅನುಪಾತ. ಈ ರೀತಿಯಾಗಿ ಲಂಬಕೋನಗಳನ್ನು ಬರ್ಕೊಂಡಾಗ ಯಾವ ರೀತಿ ಆಗುತ್ತೆ ಇಲ್ಲಿ ಅದೇ ಚಿತ್ರವನ್ನು ನಾನು ಕೊಟ್ಟಿದ್ದೀನಿ ಮಕ್ಕಳು. ನಿಮಗೆ ಹೇಗೆ ಬರುತ್ತೆ? ಸೈನ್ ಥೀಟಾ ನೋಡಿ, ಸೈನ್ ಆಫ್ ಆಂಗಲ್ ಎ ಅಂತ ನಾನು ಥೀಟಾ ಅಂತ ಇಟ್ಕೊಂಡ್ರೆ ಆವಾಗ ಈ ಕೋನಕ್ಕೆ ಅಭಿಮುಖ ಬಾಹು ಯಾವ್ದಾಗುತ್ತೆ ಮಕ್ಕಳೇ? ಬಿ ಸಿ. ಅರ್ಥ ಆಯ್ತಲ್ಲ? ಸೈನ್ ಆಫ್ ಆಂಗಲ್ ಎ ಥೀಟಾ ಇಸ್ ಲೈಸ್ ನೋಡಿ. ಈ ಶೃಂಗಬಿಂದುವಿನಲ್ಲಿ ಕೋನ ಇದೆ ಅಂದಾಗ ಇದಕ್ಕೆ ಅಭಿಮುಖವಾದ ಬಾಹು ಬಿ ಸಿ, ಪಾರ್ಶ್ವಬಾಹು ಎ ಸಿ, ವಿಕರ್ಣ ಬಾಹು ಎ ಬಿ ಆಗುತ್ತೆ ಅಲ್ವಾ? ಚಿತ್ರ ಹೇಗೆ ಮಾಡ್ಕೊಂಡಿದ್ದೀವಿ ನೋಡಿ. ಕೋನ ಯಾವ ರೀತಿ ಗುರುತು ಮಾಡ್ಕೊಂಡಿದ್ದೀವಿ ನಾವು ಗಮನಿಸಬೇಕಾಗುತ್ತದೆ. ಎಸ್ ಹಾಗಾದ್ರೆ ನೋಡೋಣ. ನಿಮಗೆ ಗೊತ್ತಿದೆ ಪೈಥಾಗೋರಸ್ ನಿಯಮದ ಪ್ರಕಾರ ನೋಡಿ, ಈ ಬಾಹುಗಳ ಅಳತೆ ಗೊತ್ತಾಗಿದೆ, ಗೊತ್ತಿದ್ರೆ ಅದು ಬರ್ಕೊಂಡೆ. ಅಭಿಮುಖ ಬಾಹು ವಿಕರ್ಣ ಬಾಹು ಅಂತ ಬರ್ಕೊಳ್ತೀರಾ. ಆ ಬೆಲೆಯನ್ನು ತ್ರಿಭುಜದಲ್ಲಿ ಗುರುತು ಮಾಡ್ಕೊಳ್ತೀರಾ. ಹಾಗಾದ್ರೆ ಎ ಸಿ ಬಾಹುವಿನ ಅಳತೆಯನ್ನು ಹೇಗೆ ಕಂಡುಹಿಡಿಯೋದು? ಅವಾಗ ಬರ್ಕೊಳ್ತೀರಾ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ನಿಮಗೆ ಗೊತ್ತಿರೋ ವಿಚಾರ. ಅದನ್ನೇ ಇಲ್ಲಿ ಯಾವ ತ್ರಿಭುಜವನ್ನು ಯಾವ ರೀತಿ ಸಂಕೇತಗಳನ್ನು ಕೊಟ್ಟಿದ್ದೀರಾ ಮಕ್ಕಳೇ? ಇದು ವಿಕರ್ಣ ಬಾಹು ಎ ಬಿ ಆಗುತ್ತೆ, ಇದು ಬಿ ಸಿ ಅಭಿಮುಖ ಬಾಹು ಆಗುತ್ತೆ, ಎ ಸಿ ಪಾರ್ಶ್ವ ಬಾಹು ಆಗುತ್ತೆ ಮಕ್ಕಳೇ ಅಲ್ವಾ? ಚಿತ್ರ ನೋಡಿ ಲಂಬಕೋನ ತ್ರಿಭುಜ ಹೇಗೆ ಬರ್ಕೊಂಡಿದೆ ಅದ್ರ ಮೇಲೆ ನಾವು ಗುರುತು ಮಾಡ್ಕೊಳ್ಬೇಕು. ಎಸ್ ಗುರುತು ಮಾಡ್ಕೊಳ್ಳಿ. ಹಾಗಾದ್ರೆ ಇನ್ನು ಪ್ರೊಸೀಜರ್ ಮುಂದಿನ ಒಂದು ಕ್ರಮ ಅಥವಾ ರೀತಿಯ ಕ್ರಮ ಏನಿದೆ ನಿಮಗೆ ಗೊತ್ತಾಗುತ್ತೆ. ಮುಂದುವರಿತೀರಾ ಮಕ್ಕಳೇ? ಹಾಗೆ ಫಾಲೋ ಮಾಡ್ತಾ ಇದ್ದೀರಲ್ಲ. ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸ್ಕ್ವೇರ್ = ಬಿ ಸಿ ಸ್ಕ್ವೇರ್ + ಎ ಸಿ ಸ್ಕ್ವೇರ್. ವೆರಿ ಗುಡ್. ಆಯ್ತಾ? ಹಾಗಾದ್ರೆ ಎ ಸಿ ಸ್ಕ್ವೇರ್ ಏನ್ ಮಾಡಬೇಕು ನೋಡಿ. ನಮಗೆ ಗೊತ್ತಿದೆ ಎ ಸಿ ಸ್ಕ್ವೇರ್ ಏನಾಯ್ತು? ಬಿ ಸಿ ಸ್ಕ್ವೇರ್ + ಎ ಸಿ ಸ್ಕ್ವೇರ್ ಅಲ್ವಾ? ಎ ಬಿ ಸ್ಕ್ವೇರ್
ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಹಾಗಾದ್ರೆ ನನಗೆ ಬೇಕಾದ ಯಾವುದು ಎ ಸಿ ಸ್ಕ್ವೇರ್ ಬೆಲೆ ಬೇಕು ಅಂದ್ರೆ ಏನ್ ಮಾಡಬೇಕು? ನಮಗೆ ಗೊತ್ತಿರೋದು ಎ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಷ್ಟೇ. ಇದು ವರ್ಗಾವಣೆ ಮಾಡ್ಕೊಳ್ಳೋದ್ರಿಂದ ಗೊತ್ತಾಗ್ತದೆ ಅಲ್ವಾ? ಎಡಗಡೆಯಿಂದ ಬಲಗಡೆ ಬಂದಾಗ ಇದು ಏನಾಯ್ತು ಮಕ್ಕಳೇ? ಇದು ಮೈನಸ್ ಆಗುತ್ತೆ. ನನಗೆ ಗೊತ್ತಿರೋದೇನೋ ಎ ಬಿ ಬೆಲೆ 4 ಸ್ಕ್ವೇರ್ ಮೈನಸ್ ಬಿ ಸಿ ಬೆಲೆ 3 ಸ್ಕ್ವೇರ್. ಹಾಗಾದ್ರೆ ಮಕ್ಕಳೇ 4 4 16 16 ಮಕ್ಕಳಿಗೆ ಎಷ್ಟು ಮಕ್ಕಳೇ? 7. ಹಾಗಾದ್ರೆ ಎ ಸಿ ಸ್ಕ್ವೇರ್ ಬೆಲೆ 7 ಆದ್ರೆ ಬರೀ ಎ ಸಿ ಭಾವನ ಅಳತೆ ಎಷ್ಟು ಅಂದಾಗ ಇದ್ರ ವರ್ಗಮೂಲವನ್ನು ತೆಗೆದುಕೊಳ್ಳಬೇಕಾಗುತ್ತೆ. 7ರ ವರ್ಗಮೂಲ ನನಗೆ ಗೊತ್ತಿಲ್ಲ ಅಂದ್ರೆ ಇದು ಒಂದು ಅಭಾಗದ ಸಂಖ್ಯೆ ರೂಟ್ 7. ಹಾಗೆ ರೂಟ್ 7 ಹಾಗಾದ್ರೆ ಎ ಸಿ ಅಳತೆ ಎಷ್ಟು ಬಂದಿಲ್ಲ? ಪಾರ್ಶ್ವಭಾವಿನ ಅಳತೆ ರೂಟ್ ಆಫ್ 7 ಸೆಂಟಿಮೀಟರ್ ಅಥವಾ ವರ್ಗಮೂಲ 7 ಸೆಂಟಿಮೀಟರ್. ಇದು 4 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಇದ್ರೆ ಈ ಪಾರ್ಶ್ವಭಾವಿನ ಉದ್ದ ರೂಟ್ ಆಫ್ 7 ಸೆಂಟಿಮೀಟರ್. ಓಕೆ, ಇದನ್ನ ಅಭಾಗದ ಸಮೀಕರಣ ಮಾಡಕ್ ಬರೋದಿಲ್ಲ, ಅದು ಹಾಗೆ ಇಟ್ಕೊಳ್ಳಿ. ಬಂದ್ರೆ ಅಕಸ್ಮಾತ್ ಇದು ವರ್ಗಮೂಲ ಬಂತು ಅಂದ್ರೆ ವರ್ಗಮೂಲ ಬರೀಬೇಕು, ಇಲ್ಲ ಅಂದ್ರೆ ಇದು ಹಾಗೆ ಅಭಾಗದ ಪದದಲ್ಲಿ ಇಟ್ಕೊಳ್ಬೇಕು. ಎಸ್, ಈಗ ನಾವು ಬರೀತೀವಿ. ನಿಮ್ಗೆ ಗೊತ್ತಿದೆ ತ್ರಿಕೋನಮಿತಿಯಲ್ಲಿ ಕಾಸ್ ಥೀಟಾ, ಕಾಸ್ ಆಫ್ ಎ, ಕಾಸ್ ಥೀಟಾ ಏನು? ಕಾಸ್ ಆಫ್ ಎ, ಕಾಸ್ ಆಂಗಲ್ ಎ ಏನು? ಏನದು? ಏನು ನಿನ್ನೆ ತಿಳ್ಕೊಂಡಿದ್ವಲ್ಲ? ಪಾರ್ಶ್ವಭಾವವು ಡಿವೈಡೆಡ್ ಬೈ ವಿಕರ್ಣವು. ಹಾಗಾದ್ರೆ ಈ ತ್ರಿಭುಜದಲ್ಲಿ ಪಾರ್ಶ್ವಭಾವ ಯಾವ್ದಾಗುತ್ತೆ? ಕಾಸ್ ಎ ಕಾಸ್ ಎ ಅಂತ ಹೇಳಿದೆ, ಕಾಸ್ ಎ ಅಂತ ಇಲ್ಲಿದೆ ಅಂತ ಪಾರ್ಶ್ವಭಾವ ಇದಾಗುತ್ತೆ. ವಿಕರ್ಣ ಭಾವ ಯಾವ್ದಾಗುತ್ತೆ? ಕಾಸ್ ಎ ಪಾರ್ಶ್ವಭಾವ ಅಂದ್ರೆ ಯಾವ್ದು? ರೂಟ್ 7. ವಿಕರ್ಣ ಭಾವ ಅಂದ್ರೆ ಯಾವ್ದು? 4 ರೂಟ್ ಆಫ್ 7 ಬೈ 4 ಕಾಸ್ ಥೀಟಾ ಇಟ್ಕೊಂಡು ಪಾರ್ಶ್ವಭಾವ ಬೈ ವಿಕರ್ಣ ಭಾವ. ಹಾಗೆ ವಿದ್ಯಾರ್ಥಿಗಳೇ ಅದು ನೋಡೋಣ. ಟ್ಯಾನ್ ಥೀಟಾ ಇಟ್ಕೊಂಡು ಏನಪ್ಪ ಸರ್? ಅಭಿಮುಖ ಭಾವವು ಡಿವೈಡೆಡ್ ಬೈ ಪಾರ್ಶ್ವಭಾವ. ಈ ಚಿತ್ರ ನೋಡ್ತೀರಾ? ಅಭಿಮುಖ ಭಾವ ಯಾವ್ದಾಗುತ್ತೆ? ಇಲ್ಲಿ ನೋಡಿದೀರಾ? ಅಭಿಮುಖ ಭಾವ ಇದು ಸರ್. ಟ್ಯಾನ್ ಥೀಟಾ ಇದೆ ಅಂತಂದ್ರೆ ಇದಕ್ಕೆ ಅಭಿಮುಖ ಭಾವ ಯಾವುದು? ಬಿ ಸಿ ಅಲ್ವಾ? ಟ್ಯಾನ್ ಥೀಟಾ ಆ ಅಭಿಮುಖ ಭಾವ ಯಾವುದು? ಪಾರ್ಶ್ವಭಾವ ಯಾಗುತ್ತೆ? ರೂಟ್ ಆಫ್ 7 ಹೌದಾ? ರೂಟ್ ಆಫ್ 7. ಹಾಗಾದ್ರೆ ನಾವು 3/7 ಟ್ಯಾನ್ ಥೀಟಾ ಇನ್ವರ್ಟ್ 3/7 ಅಂತ ನಾವು ಬೆಲೆಯನ್ನು ಮಾಡ್ತೀವಿ. ಕೊನೆಯ ತರ ಗೊತ್ತಾಯ್ತಾ ಮಕ್ಕಳೇ? ಇದೇ ರೀತಿಯಾಗಿ ನೀವು ಕೆಲವು ಸಮಸ್ಯೆಗಳನ್ನ ತಿಳಿಸಬಹುದಾಗಿದೆ. ಹೇಗೆ ನೋಡಲಿ, 4ನೇ ಪ್ರಶ್ನೆ 15 ಕಾಟ್ ಎ = 8. 15 ಕಾಟ್ ಎ = 8 ಆದರೆ ಸೈನ್ ಎ ಮತ್ತು ಸೆಕೆಂಡ್ ಎ ಕಂಡುಹಿಡಿಯಿರಿ. 15 ಕಾಟ್ ಎ = 8 ಆದರೆ ಸೈನ್ ಎ ಮತ್ತು ಸೆಕೆಂಡ್ ಎ ಗಳನ್ನು ಕಂಡುಹಿಡಿಯಿರಿ. ಎಸ್, ಕಾಟ್ ಎ = 8/15 ಹೌದಾ? ಕಾಟ್ ಥೀಟಾ = 8 ಹೌದಾ? ನಿಮಗೆ ಗೊತ್ತಿದೆ ಕಾಟ್ ಥೀಟಾದ ಅನುಪಾತ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಏನು? ಕಾಟ್ ಥೀಟಾ = ಪಾರ್ಶ್ವಭಾವ ಬೈ ವಿಕರ್ಣವು ಅಲ್ವಾ? ಪಾರ್ಶ್ವಭಾವ ಬೈ ವಿಕರ್ಣವು ಅಂತಾನೆ. ಟ್ಯಾನ್ ಥೀಟಾ ಅಂತ ಗೊತ್ತಿದೆ ನಮಗೆ? ಅಭಿಮುಖ ಭಾವ ಬೈ ಪಾರ್ಶ್ವಭಾವ. ಅದೇ ಕಾಟ್ ಥೀಟಾಕ್ಕೆ ಏನು ಬರ್ತಿದ್ದವಾಗ? ಅಭಿಮುಖ ಭಾವ ಬೈ ಪಾರ್ಶ್ವಭಾವ ಇತ್ತು, ಪಾರ್ಶ್ವಭಾವ ಬೈ ಅಭಿಮುಖ ಭಾವ. ಪಾರ್ಶ್ವಭಾವ ಯಾವ್ದಾಗುತ್ತೆ? ಡಿವೈಡೆಡ್ ಬೈ ರೆಸಿಪ್ರೋಕಲ್ ಆಗುತ್ತಾನೆ. ಕಾಟ್ ಥೀಟಾ = 1/tan ಥೀಟಾ. ಅದನ್ನ ಉತ್ಕ್ರಮ ಮಾಡ್ಕೊಂಡ್ರೆ ಏನಾಗುತ್ತೆ? ಪಾರ್ಶ್ವಭಾವ ಡಿವೈಡೆಡ್ ಬೈ ಅಭಿಮುಖ ಭಾವ. ಅಂದರೆ ಪಾರ್ಶ್ವಭಾವ ಯಾವ್ದಲ್ಲಿ? 15. ಅಭಿಮುಖ ಭಾವ ಯಾವುದು? ಇದಕ್ಕೆ 15 ನೋಡಿರಿ. ಹಾಗಾದ್ರೆ ಯಾಕಂತಂದ್ರೆ ಪಾರ್ಶ್ವಭಾವ 8 ಆದರೆ ಅದಕ್ಕೆ ಅಭಿಮುಖ ಭಾವ ಯಾವ್ದಾಗುತ್ತೆ? ಇದಕ್ಕೆ ಹೌದಾ? ಕಾಟ್ ಥೀಟಾ = 8/15 ಅವರೇ ಕೊಡ್ತಾರೆ ಹೌದಾ? ಹೇಗೆ ಮಾಡ್ಕೋಬೇಕು ನೋಡಿಲಿ. 15 ಕಾಟ್ ಎ = 8 ಆದರೆ ಕಾಟ್ ಎ = 8 ಬಲಭಾಗದ್ದು ಅಂಶಕ್ಕೆ ಬರುತ್ತೆ,
ಎಡಭಾಗಕ್ಕೆ ಸೇರಿಕೊಳ್ಳುತ್ತೆ. ಆವಾಗ ನಮಗೆ ಸೂತ್ರ cot A = 8/15. 8 ಪಾರ್ಶ್ವಭಾಗವು / ಇಲ್ಲಿ ಅಭಿಮುಖ ಬಾಹು ಯಾವುದು ಗೊತ್ತಾ? cot A. sin A ಅಂದ್ರೆ A/b ಅಭಿಮುಖ ಬಾಹು ಬೈ ವಿಕರ್ಣ. 17/15 ಹೆಂಗ್ ಬಂತು? 17 ಹೆಂಗ್ ಬಂತೆ ಮಕ್ಕಳೇ? ಇಲ್ಲಿ ವಿಕರ್ಣ ಬಾಹು ನಡತೆ ಗೊತ್ತಿದೆ, ಅದು ಪಾರ್ಶ್ವಭಾವ ನಡತೆ ಗೊತ್ತಿದೆ. ಇದು 17 ಹೆಂಗ್ ಬಂತು ನೋಡಿ. ಇದು ಈ ಕಡೆ ಬರಬೇಕಾಗಿತ್ತು, ಇದು ಈ ಕಡೆ ಬಂದ್ರೆ ವಿಕರ್ಣ ಬಾಹು ಯಾವಾಗ ಬರ್ಬೇಕಾಗುತ್ತೆ ಹೌದಾ? BC 17. ಈ ಚಿತ್ರವನ್ನ ನಾವು ಬದಲಾಯಿಸ್ಕೊಂಡ್ರೆ ಗೊತ್ತಾಗುತ್ತೆ ಹೌದಾ? ಇದು ಸ್ವಲ್ಪ ಬದಲಾಯಿಸ್ಕೊಳ್ಳೋಣ. ಉತ್ತರ ಏನಿದೆ? ಪಾರ್ಶ್ವಭಾವು ಬೈ ಅಭಿಮುಖ ಬಾಹು 8 ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂದ್ರೆ ಎಷ್ಟು? 8/18. ಚಿತ್ರದಲ್ಲಿ ಸರಿ. ಈಗ ನಾವು ಬೆಲೆನ AC² ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವು AC² ಬೆಲೆನ ಸುಲಭವಾಗಿ ಕಂಡುಹಿಡಿತೀವಿ ಅಲ್ವಾ? AC² ಏನು ಬರಬೇಕು ಅಂದ್ರೆ ABC ನಾಮಕರಣ ರೂಪದಲ್ಲಿ AC² ಅಂದ್ರೆ ಗೊತ್ತಿದೆ ನಿಮಗೆ. AC² ಅನ್ನು ಕಂಡುಹಿಡಿಯಬೇಕಾದ್ರೆ AC² = 15² + 8² = 225 + 64 290. therefore AC² ಇಷ್ಟಾದ್ರೆ ಗೊತ್ತಿದೆ ನಿಮಗೆ AC ಬೆಲೆ ಎಷ್ಟು ಕೊಡುತ್ತೆ? ಸ್ಕ್ವೇರ್ ರೂಟ್ ಆಫ್ 3 ಈಕ್ವಲ್ ಟು 17. ಎಷ್ಟು ಬಂತು? 17. ಹಾಗಾದ್ರೆ sin θ ಎಷ್ಟು? sin θ ಅಂದ್ರೆ ಏನು? sin θ ಅಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ. ಬೈ ವಿಕರ್ಣ. ಅಭಿಮುಖ ಬಾಹು ಯಾವ್ದಾಗುತ್ತೆ ಅವಾಗ? 17/15. 17/15. ನೆಕ್ಸ್ಟ್ cos θ secant θ ಏನಾಗುತ್ತೆ? secant θ = 1/cos θ. ಅದನ್ನೇ cos θ ಅಂದ್ರೇನು? ಪಾರ್ಶ್ವಭಾವು ಬೈ ವಿಕರ್ಣ ಬಾಹು. ಪಾರ್ಶ್ವಭಾವು ಡಿವೈಡೆಡ್ ಬೈ ವಿಕರ್ಣ ಬಾಹು ಆಗುತ್ತೆ. ಇದನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ? 17/8 secant θ ಗೆ 1/cos θ ಅಲ್ವಾ? ಅದರಿಂದ ಏನಾಗುತ್ತೆ? ಇದನ್ನ ಉತ್ತರವನ್ನು ಬರ್ಕೊಂಡಾಗ 17/8 ನೋಡಿ ಈ ರೀತಿಯಾಗಿ ನಾವು ಕಂಡುಹಿಡಿಯಬೇಕು ಹೌದಲ್ವಾ? ಈಗ ಅರ್ಥ ಮಾಡ್ಕೊಂಡಿರೋದ್ರೆ ಹೇಗೆ ಕಂಡುಹಿಡಿಯಬೇಕು? ಗೊತ್ತಿರೋ ಭಾವನ ಅನುಪಾತದಲ್ಲಿ ಗುರುತಿಸ್ಕೊಳ್ಬೇಕು. ಸರ್ cot A = 8/15 ಹೇಗೆ ಮಾಡ್ತೀರಾ? ಮತ್ತೊಮ್ಮೆ ಹೇಳ್ತೀನಿ. cot A ಅಂದ್ರೆ ಏನು? 1/tan θ ಅಲ್ವಾ? tan θ ಸೂತ್ರ ಏನು? ಅಭಿಮುಖ ಬಾಹು ಬೈ ಪಾರ್ಶ್ವಭಾವು. ಅದನ್ನ ವಿರುದ್ಧ ಮಾಡಿದಾಗ ಪಾರ್ಶ್ವಭಾವು ಬೈ ಅಭಿಮುಖ ಬಾಹು. ಪಾರ್ಶ್ವಭಾವು 8 ಆಗುತ್ತೆ, ಅಭಿಮುಖ ಬಾಹು ಎಷ್ಟಾಗುತ್ತೆ? 15. cot θ ಇಲ್ಲಿ ತಗೊಂಡ್ರೆ ಪಾರ್ಶ್ವಭಾವು ಇದಾಗುತ್ತೆ, ಇದು ಅಭಿಮುಖ ಬಾಹು ಆಯ್ತಾ? ಇದು ಪಾರ್ಶ್ವಭಾವ ಆಗುತ್ತೆ, ಇದು ಅಭಿಮುಖ ಬಾಹು. 8/15 ಹೌದಾ? ಈಗ ನೆಕ್ಸ್ಟ್ sin θ ಅಂದ್ರೆ sin θ = ಪಾರ್ಶ್ವಭಾವು ಬೈ sin θ ಗೆ ಅಭಿಮುಖ ಬೈ ವಿಕರ್ಣ. ಅಭಿಮುಖ ಬೈ ವಿಕರ್ಣ ಅದನ್ನ 17/15 ಏನಾಗುತ್ತೆ? 15/8. cos θ secant ಗೆ 1/cos θ. ಅವಾಗ cos θ ಬೆಲೆ ಗೊತ್ತಿದೆ ಏನು? ಪಾರ್ಶ್ವಭಾವು ವಿಕರ್ಣ. ಅದನ್ನು ಉಲ್ಟಾ ಮಾಡಿದ್ರೆ ವಿಕರ್ಣ ಬಾಹು ಡಿವೈಡೆಡ್ ಬೈ ಪಾರ್ಶ್ವಭಾವು. ವಿಕರ್ಣ ಎಷ್ಟಿದೆ? 17 ಇದೆ, ಪಾರ್ಶ್ವಭಾವು ಎಷ್ಟಿದೆ? 8. ಬರ್ತಾರೆ
ಇಷ್ಟೇ ಇದರ ಉತ್ತರ. ನೋಡಿ ಇಲ್ಲಿ ನೋಡ್ಕೊಳ್ಳಿ ಮಕ್ಕಳೇ, ಚೆಕ್ ಮಾಡೋಣ ಸರಿ. 4ನೇ ಪ್ರಶ್ನೆ ಮಕ್ಕಳೇ, 15 cot A ಇಂಟು ಆದರೆ sin A ಮತ್ತು secant A ಗಳನ್ನು ಕಂಡುಹಿಡಿಯಿರಿ. ನೋಡೋಣ ಕರೆಕ್ಟ್ ಇದೆ. ಇದನ್ನ 1 ಅಂಕ ಅಥವಾ 2 ಅಂಕ ಕೊಡ್ತಾರೆ ಮಕ್ಕಳೇ. ಈ ಲೆಕ್ಕಗಳನ್ನ ಕೇವಲ 1 ಅಂಕ 2 ಅಂಕ ಮಾತ್ರ ಕೇಳ್ತಾರೆ. ಆವಾಗ ನಾವು ವರ್ಗಾವಣೆ ಮಾಡ್ಕೊಳ್ಳೋದು ಹೇಗೆ, ಚಿಹ್ನೆಗಳನ್ನ ಸಮೀಕರಣವನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಚೆನ್ನಾಗಿ ಗೊತ್ತಿರಬೇಕು. ಆಮೇಲೆ ಪಾರ್ಶ್ವಭಾವಕ್ಕೆ ಯಾವ ಕೊಡಬೇಕು, ವಿಕರ್ಣಕ್ಕೆ ಯಾವ ಕೊಡಬೇಕು, ಅಭಿಮುಖಕ್ಕೆ ಯಾವ ಕೊಡಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಬೇಗ ಮಾಡಬಹುದು. sin A = 15/70. sin A = 15/70. ತಪ್ಪು ಮಾಡಿದ್ರೆ ನೋಡಿ ಮಕ್ಕಳೇ, ಇದು 15/70. sin θ ಏನಾಗುತ್ತೆ ಮಕ್ಕಳೇ? sin θ ಅಭಿಮುಖ ಬಾಹು ಬೈ ವಿಕರ್ಣ ಬಾಹು. cos secant θ ಅಂದ್ರೆ 1/cos θ. cos θ ಗೆ ಸೂತ್ರ ಪಾರ್ಶ್ವ ಬಾಹು ಬೈ ವಿಕರ್ಣ. ಅದನ್ನು ವಿರುದ್ಧ ಮಾಡಿದ್ರೆ ವಿಲೋಮ ಮಾಡ್ಕೊಂಡ್ರೆ ವಿಕರ್ಣ ಬಾಹು ಬೈ ಪಾರ್ಶ್ವ ಬಾಹು. ವಿಕರ್ಣ ಎಷ್ಟಿದೆ? 17 ಇದೆ. ಪಾರ್ಶ್ವ ಬಾಹು 8. ಸರಿ ನೋಡಿ, ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಎಸ್, ಅರ್ಥ ಆಯ್ತಲ್ಲ? ಮತ್ತೊಮ್ಮೆ ಇನ್ನೊಂದು ಇರುತ್ತೆ. ಮುಂದಿನ ಸಮಸ್ಯೆ ಬರೋಣ. ನೋಡ್ತಾ ಇದ್ದೀರಲ್ಲ, 5ನೇ ಅಭ್ಯಾಸದ 15 cot A ಮಕ್ಕಳೇ 8 ಆದರೆ 15 cot A 8 ಆದರೆ sin A ಮತ್ತು secant A ಗಳ ಬೆಲೆಯನ್ನು ಕಂಡುಹಿಡಿಯಿರಿ. sin A ಮತ್ತು secant A ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಅದನ್ನು ಹೇಗೆ ಮಾಡಿ? ಈಗ ನನಗೆ cot of A ಕಂಡುಹಿಡಿಯಬೇಕು. cot A ಬಲಭಾಗಕ್ಕೆ 8, ಎಡಭಾಗಕ್ಕೆ ಸೇರಿಸುತ್ತೆ 8/15. ಹೌದಾ ಮಕ್ಕಳೇ? 8/15. ಈಗ ನೋಡ್ತಾ ಈಗ ಗುರುತು ಮಾಡೋದು ಹೇಗೆ? cot θ ಅಂದ್ರೆ ತ್ರಿಕೋನಮಿತಿ ಅನುಪಾತ ಏನು ಅನ್ನೋದನ್ನ ಫಸ್ಟ್ ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೀವಿ. ಸರ್, cot θ = 1/tan θ ಅಥವಾ cot θ ವನ್ನ ನಾವು cos θ / sin θ ಅಂತ ಬರ್ಕೊಂಡು ಅದನ್ನ ಅನುಪಾತ ಮಾಡ್ಕೊಂಡ್ರೆ ಪಾರ್ಶ್ವಭಾವ ಬೈ ಅಭಿಮುಖ ಬಾಹು ಬರುತ್ತೆ. ಅದನ್ನೇ ನಾವು cot θ = ಪಾರ್ಶ್ವಭಾವ ಬೈ ಅಭಿಮುಖ ಬಾಹು. ಸೊ ಹಾಗಾದ್ರೆ ಒಂದು ಲಂಬಕೋನ ತ್ರಿಭುಜ ಬರ್ಕೊಂಡೆ, ಇದರ cot θ ಹೇಗೆ ಗುರುತು ಮಾಡ್ಕೋಬೇಕು ನೋಡಿ. ಇಲ್ಲಿ ಆಂಗಲ್ ಇದೆ, ಇದನ್ನೇ ಪಾರ್ಶ್ವಭಾವ ಮಾಡ್ಕೊಂಡೆ. ಹೌದಾ? ಇದನ್ನು ಪಾರ್ಶ್ವಭಾವ ಮಾಡ್ಕೊಂಡೆ. ಈ ಕಡೆ ನೋಡಿ, ಪಾರ್ಶ್ವಭಾವು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇದನ್ನ ಯಾರು ಅಭಿಮುಖ ಬಾಹು ಯಾವ್ದಾಗುತ್ತೆ? ಈಗ ಇದಕ್ಕೆ ಈ ಪಾರ್ಶ್ವಭಾವ ಆದ್ರೆ ಈ ಅಭಿಮುಖ ಇದಾಗುತ್ತದೆ BC ಆಗಿದೆ. ಅದರಿಂದ ಏನು ಬರುತ್ತೆ ಮಕ್ಕಳೇ? 8 ಡಿವೈಡೆಡ್ ಬೈ 15. 8 ಡಿವೈಡೆಡ್ ಬೈ 15. ಸರಿಯಾಗಿ ಗಮನಿಸಿ ಮಕ್ಕಳೇ. ನಾನು cot A ನೋಡಿ, cot A ಸೂತ್ರದಿಂದ tan θ ಸೂತ್ರ ಗೊತ್ತು ನಿಮ್ಗೆ, ಸುಲಭವಾಗಿ ನೆನಪಿಟ್ಕೊಂಡಿದ್ರ. ಅವಿ ಪವಿ ಅಪ್ಪ ಅಂತ ಸಿಂಬಲ್ ನಿಮಗೆ ಸಾಂಕೇತಿಕ ನೆನಪಿಟ್ಕೊಂಡಿರ. ಅಪ್ಪ ಅಂದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಭಾವ ಅಂತ tan θ. ಅದು ವಿಲೋಮ ಮಾಡ್ಕೊಂಡ್ರೆ ಪಾರ್ಶ್ವಭಾವ ಬೈ ಅಭಿಮುಖ ಬಾಹು. ನೋಡಿ, ಪಾರ್ಶ್ವಭಾವ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಕರೀತೀವಿ. 8 ಇದೆ. ಇಲ್ಲಿ ಕೋನವನ್ನ θ ತೆಗೆದುಕೊಂಡಾಗ ಇಲ್ಲಿ 8 ಬಂತು. ಅದರ ಅಭಿಮುಖ ಇದಕ್ಕೆ ಅಭಿಮುಖವಾಗಿರೋದು ಯಾವುದು? BC. ಇದ್ರ ಬೆಲೆ 15. ಎಸ್, ವೆರಿ ಗುಡ್. ಇದನ್ನ ಸರಿಯಾಗಿ ಬರ್ಕೊಳ್ಳೋದನ್ನ ನಾವು ಕಲಿಬೇಕು. ಫಸ್ಟ್ ಸ್ಟೆಪ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ತ್ರಿಭುಜ ಲಂಬಕೋನ ತ್ರಿಭುಜ ಬರ್ಕೊಳ್ತೀರಾ. ನಿಮ್ಮ ಪೈತರ ಅಪ್ಲೈ ಮಾಡೋದ್ರಿಂದ ವರ್ಗ ಮಾಡೋದು ಅದನ್ನ ಫಾಲೋ ಮಾಡಿ. ನೆಕ್ಸ್ಟ್ AB² = BC² + AC². ಬರೀಬಹುದಾ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನವನ್ನು ಉಳಿದ ವರ್ಗಗಳ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. AB² = 15² + 8² ಅಲ್ವಾ? 15² + 8², 225 + 64 ಉಳಿದೆ 289. ನೋಡಿ ಅಲ್ವಾ? 5 4 9, 6 7 8 2 1 2
289. ಇದಕ್ಕೆ ವರ್ಗಮೂಲ ಎಷ್ಟು? 17 17 289 17. ಹಾಗಾದ್ರೆ ಇದು ವರ್ಗಮೂಲ 17. ಎ ಬಿ ಬೆಲೆ ಎಷ್ಟಾಗಿ ಮಕ್ಕಳೇ? 17. ಅದೇ ರೀತಿಯಾಗಿ ಲಂಬಕೋನ ತ್ರಿಭುಜದಲ್ಲಿ ಕೊಟ್ಟಿರತಕ್ಕಂಥ ಭಾವಮಾನತೆಯನ್ನ ನಾವು ಪೈಥಾಗರಸ್ ನಿಯಮದ ಪ್ರಕಾರ ಈ ರೀತಿಯಾಗಿ ಕಂಡುಹಿಡಿಯಬಹುದು. ಸಂತೋಷ ಆಗ್ತಾ ಮಕ್ಕಳೇ? ಈ ರೀತಿಯಾಗಿ ನೀವು ಫಾಸ್ಟ್ ಮಾಡಾಕ್ತೀವಿ. ನೆಕ್ಸ್ಟ್, ಹಾಗಾಗಿ ಸೈನ್ ಎ ಮತ್ತು ಸೀಕೆಂಟ್ ಎ ಕೇಳಿದರೆ ಸರ್ ನನಗೆ ಗೊತ್ತಿದೆ ಸೈನ್ ಎ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು. ಸರ್ ಸೈನ್ ಥೀಟಾ ಬೆಲೆ ನನಗೆ ಕೊಟ್ಟರೆ ಅನುಪಾತ ನಿಯಮ ಗೊತ್ತಿದೆ ಅಂದ್ರೆ ತ್ರಿಕೋನ ಅನುಪಾತ ಬರ್ಕಟ್ಟಿದೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ಸೂತ್ರ ಬರ್ಕೊಂಡ್ರೆ ಸೈನ್ ಥೀಟಾ ಸೈನ್ ಎ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು. ನಾವು ಒಂದೊಂದೇ ಅಕ್ಷರವನ್ನು ಬರ್ತೀವಿ ಮಕ್ಕಳೇ. ನೀವು ಪರೀಕ್ಷೆಗೆ ನೀವು ಬರೀಬಾರ್ದು. ನೀವು ಸೈನ್ ಥೀಟಾ ಅಭಿಮುಖ ಬಾಹು ಬೈ ವಿಕರ್ಣ ಬಾಹು ಅಂತ ಬರೀಬೇಕು. ನಂತರ ಅಭಿಮುಖ ಬಾಹು ಯಾವುದಿದೆ, ಅಭಿಮುಖ ಬಾಹು ಯಾವುದು, ಅದಕ್ಕೆ ನಾವು ಬಾಹು ಅಳತೆ ಏನೋ ಅಕ್ಷರ ಬರಬೇಕು. ಬಿ ಸಿ ಬೈ ಯಾವುದು? ಬಿ ಸಿ ಬೈ ಎ ಬಿ ಬರ್ಕೋಬೇಕು. ಹೀಗೆ ಬಾಹುಗಳ ಯಾವುದು? ಇದಕ್ಕೆ ಸೈನ್ ಥೀಟಾಕ್ಕೆ ಅಭಿಮುಖ ಬಾಹು ಯಾವುದು? ಈ ಅದು ಬಿ ಸಿ ಅಲ್ವಾ? ವಿಕರ್ಣ ಬಾಹು ಯಾವುದು? ಎ ಬಿ. ಬರ್ಕೊಂಡು ನಾವು ಉತ್ತರವನ್ನ ಬರೆಯಬೇಕು ಮಕ್ಕಳೇ. ನಾವು ಡೈರೆಕ್ಟ್ಗೆ ಸುಮ್ಮನೆ ಉತ್ತರ ಬರೀಬಾರ್ದು, ತಪ್ಪಾಗೋ ಸಾಧ್ಯತೆ ನಮಗೆ ಕನ್ಫ್ಯೂಸ್ ಆಗಿ ನಾವು ತಗೊಳ್ತೀವಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಈ ಸೈನ್ ತ್ರಿಭುಜದಲ್ಲಿ ಈ ಕೋನಕ ಅಭಿಮುಖ ಬಾಹು ಯಾವುದು? ಬಿ ಸಿ. ವಿಕರ್ಣ ಬಾಹು ಯಾವುದು? ಬರ್ಕೊಳ್ತೀರಿ ಅಲ್ಲ? ಬರ್ಕೊಳ್ಳಿ ಎ ಬಿ ಬೆಲೆ ಬರಲ್ಲ. ಆಯ್ತಲ್ಲ? ಚೆನ್ನಾಗಿದೆ ಅಲ್ವಾ ಅಕ್ಕ? ನೆಕ್ಸ್ಟ್ ಸೈನ್ ಎ ಆಯ್ತು. ಸೀಕೆಂಟ್ ಎ. ಸೀಕೆಂಟ್ ಎ ಕೊನೆಯೇ ಬರ್ತೀವಲ್ಲ ಮಕ್ಕಳೇ? 6ನೇ ಅನುಪಾತ. ನೆನ್ಪಿಟ್ಕೊಳ್ಳಿ, 6ನೇ ಅನುಪಾತ ಯಾವುದು? ಸೀಕೆಂಟ್ ಎ. ಸೀಕೆಂಟ್ ಎಗೆ ಒಂದು ವಿಲಂಬ ಅನುಪಾತ ಯಾವುದು ಮಕ್ಕಳೇ? 1/cos ಥೀಟಾ. cos ಥೀಟಾ ಸೂತ್ರ ಏನಪ್ಪ? ಪಾರ್ಶ್ವಬಾಹು ಬೈ ವಿಕರ್ಣ ಬಾಹು. ಅದನ್ನ ವ್ಯುತ್ಕ್ರಮ ಮಾಡ್ಕೊಳ್ಳಿ. ವಿಕರ್ಣ ಬಾಹು ಬೈ ಪಾರ್ಶ್ವಬಾಹು ಅಂತೆ. ವಿಕರ್ಣ ಬಾಹು ಯಾವುದಿದೆ? ಎ ಬಿ ಕೊಟ್ಟಿದ್ರೆ ಸೆಕೆಂಡ್ ಥೀಟಾ ಇಟ್ಬಿಟ್ಟು ಪಾರ್ಶ್ವಬಾಹು ಬೈ ವಿಕರ್ಣ ಬಾಹು ಅಂತ ಇತ್ತಲ್ಲ, ಅದನ್ನ ನಾವೇನ್ ಮಾಡ್ತೀವಿ? ವಿರುದ್ಧ ಮಾಡ್ಕೊಂಡ್ರೆ ವಿಕರ್ಣ ಬೈ ಪಾರ್ಶ್ವಬಾಹು. ವಿಕರ್ಣ ಯಾವ್ದು ಮಕ್ಕಳಿಗೆ? ವಿಕರ್ಣ ಯಾವ್ದು ಬರ್ಕೊಳ್ತೀರಾ? ವಿಕರ್ಣ ಬರ್ಕೊಂಡು ವಿಕರ್ಣ ಬರ್ಕೊಳ್ತೀವಿ ಮಕ್ಕಳಿಗೆ. ಮಕ್ಕಳು ಎಷ್ಟು ವಿಕರ್ಣ? 17. ವಿಕರ್ಣ 17 ಬೈ 8 ನೋಡಿ ಬರ್ತಿರಲ್ಲ ನೋಡಿ. ಸೆಕೆಂಡ್ ಎ ಇಕ್ವಲ್ ವಿಕರ್ಣ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ವಿಕರ್ಣ ಬಾಹು ಅಳತೆ ಗೊತ್ತಿದೆ. ಯಾವ್ದು ವಿಕರ್ಣ? ಎ ಬಿ. ಎ ಬಿ ಬೈ ಪಾರ್ಶ್ವಬಾಹು ಯಾವುದು? ಪಾರ್ಶ್ವಬಾಹು ಯಾವುದು? ಎ ಸಿ. ಈ ಬರ್ಕೊಂಡೆ ನಾವು ಬಂದ್ರೆ ಸುಲಭವಾಗಿ ಪ್ರಕಟಿಸುತ್ತೆ. ಹಾಗಾದ್ರೆ ಪ್ರತಿ ವಿದ್ಯಾರ್ಥಿಗಳೇ ಎಲ್ಲ ಗಮನಿಸ್ತಾ ಇದ್ದೀರಲ್ಲ? ನಿಮ್ಗ ಚೆನ್ನಾಗಾಗ್ತದೆ. ಇನ್ನೊಂದ್ಸರಿ ಹೇಳೋಣ ಮಕ್ಕಳೇ, ಈ ಲೆಕ್ಕವನ್ನ ಇನ್ನೊಂದ್ಸರಿ ಫಾಲೋ ಮಾಡೋಣ. 15 cot A 15 cot A = 8 ಆದರೆ cot A = 8 ಬರುತ್ತೆ. ಹೇಗೆ ಅಂತ ಗೊತ್ತಿದೆ, ವರ್ಗಾವಣೆ ಮಾಡ್ಬೇಕೀರಾ? cot θ = ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಅದರಿಂದ ಲಂಬಕೋನ ತ್ರಿಭುಜದಲ್ಲಿ ಅಳತೆಗಳ ಬಾಹುಗಳ ಅಳತೆ ಕೊಟ್ಟಿದ್ದಾರೆ, ಅದನ್ನ ಅನುಪಾತವನ್ನು ಬರೀತೀವಿ. ಇಲ್ಲಿ ಬಾಹು ಯಾವುದು ಅಂತ ಬರೀಬೇಕು ಮಕ್ಕಳೇ. ಯಾವುದು ಪಾರ್ಶ್ವಬಾಹು, ಯಾವುದು ಇದು ಬರ್ಕೊಳ್ಳಿ. ನೀವು ಇದನ್ನ BC ಬೈ ಎಲ್ಲೋ BC ಈ ತರ ಬಾಹುಗಳನ್ನು ಬರೆದ ಮಕ್ಕಳೇ. ಈಗ ನಿಮ್ಗೆ ಗೊತ್ತಿದೆ, ಇದನ್ನು ಕಂಡಿದ್ದೀರಿ. ವಿಕರ್ಣ ಬಾಹುನ ಅಳತೆಯನ್ನು ಕಂಡುಹಿಡ್ಕೊಂಡಿರಿ. 17 ಬಂತು ಸೈನ್ ಥೀಟಾ. ಸೈನ್ ಥೀಟಾ ಸೂತ್ರ ಗೊತ್ತಿದೆ. ಅಭಿಮುಖ ಬಾಹು ಬೈ ವಿಕರ್ಣ ಬಾಹು. ಸೆಕೆಂಡ್ ಥೀಟಾ ಅಂದ್ರೆ ವಿಕರ್ಣ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಆದ್ದರಿಂದ ಈ ಅಕ್ಷರ ಸಂಕೇತಗಳನ್ನು ನಾವು ಬರಿಬೇಕು. ಆ ಬಾಹುಗಳನ್ನು ಹೆಸರಿಸಿ ಮಕ್ಕಳೇ. ಬಾಹುಗಳನ್ನು ಹೆಸರಿಸಿ ನಂತರ ಬಾಹುಗಳ ಅಳತೆಗಳನ್ನ ಮುಂದೆ ಭಿನ್ನರಾಶಿ ರೂಪದಲ್ಲಿ ಬರೀರಿ. ಅವಾಗ ನೀವು ಮಾಡತಕ್ಕಂಥ ಉತ್ತರ ಸರಿಯಾಗಿದೆ. ಪರೀಕ್ಷೆಯಲ್ಲಿ ಇದು ಇದೇ ಲೆಕ್ಕವನ್ನ ಒಂದು ಅಂಕಕ್ಕೆ ಕೇಳ್ತಾರೆ ಅಥವಾ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ. ಹೌದಾ? ಮಲ್ಟಿಪಲ್ ಬಹುವಾರ್ಯ ಪ್ರಶ್ನೆಗಳಲ್ಲಿ ಕೇಳ್ತಾರೆ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಬಿಡಿಸಿ ಅಂತ ಕೇಳ್ತಾರೆ. ಅವನ್ನ ಚೆನ್ನಾಗಿ ಫಾಲೋ ಮಾಡಿ ಮಕ್ಕಳೇ. ಈಗ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ನೋಡಿ, ಇನ್ನೊಂದು ಲೆಕ್ಕ ಇದೆ. ಯಾವ ಲೆಕ್ಕಪ್ಪ ಅಂತಂದ್ರೆ
ಒಂದು ಅನುಪಾತ ಕೊಟ್ಟಿದ್ದಾರೆ, ಒಂದು ಅನುಪಾತವನ್ನು ಕೊಟ್ಟಾಗ ಒಂದು ಅನುಪಾತವನ್ನು ಕೊಟ್ಟಿದ್ದಾರೆ, ಉಳಿದ ಎಲ್ಲ ಅನುಪಾತಗಳನ್ನು ಕಂಡುಹಿಡಿಯಿರಿ. ಎಲ್ಲ ಅನುಪಾತಗಳನ್ನು ಏನು ಕಂಡುಹಿಡಿಯಬೇಕು ಮಕ್ಕಳೇ? ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಸಿಕೆಂಟ್ ಕೊಟ್ಟಿದ್ದಾರೆ. ಸಿಕೆಂಟ್ ಥೀಟಾ ಏನಪ್ಪಾ ಅಂದ್ರೆ ಸಿಕೆಂಟ್ ಥೀಟಾ ಇಸ್ಕೊಟ್ಟು 13/12 ಆದರೆ ಉಳಿದ ಎಲ್ಲ ತ್ರಿಕೋನಮಿತಿಯ ಅನುಪಾತಗಳನ್ನ ಬರೆಯಿರಿ, ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮಾಡೋಣ ಮಕ್ಕಳಾದರೆ ಅದನ್ನ ಈ ರೀತಿಯಾಗಿ ಬಿಡಿಸೋಣ. ನೆಕ್ಸ್ಟ್ ಲೆಕ್ಕವನ್ನು ಮಾಡೋಣ. ಆದರೆ ಇದನ್ನು ಬಿಡಿಸೋಣ. ಲೆಕ್ಕವನ್ನು ಬಿಡಿಸ್ತಾ ನೀವೇ ಇದರಲ್ಲಿ ತ್ರಿಕೋನಮಿತಿಯಲ್ಲಿ ಬಹಳ ಚೆನ್ನಾಗಿ ಲೆಕ್ಕವನ್ನು ಮಾಡ್ತೀರ ಮಕ್ಕಳೇ. ಹೆಚ್ಚು ಲೆಕ್ಕಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸಿಕೆಂಟ್ ಥೀಟಾ ಕೊಟ್ಟು 13/12. ಕ್ವಶನ್ ನಂಬರ್ 3. ಸಿಕೆಂಟ್ ಥೀಟಾ ಕೊಟ್ಟು 13/12 ಆದರೆ ಉಳಿದ ಎಲ್ಲ ತ್ರಿಕೋನಮಿತಿ ಅನುಪಾತ ಉಳಿದ ಎಲ್ಲ ತ್ರಿಕೋನಮಿತಿ ಅನುಪಾತವನ್ನು ಕಂಡುಹಿಡಿಯಿರಿ. ಎಸ್, ವೆರಿ ಈಸಿ ಹೌದಲ್ಲ? ತ್ರಿಕೋನಮಿತಿ ಅನುಪಾತ ಕಂಡುಹಿಡಿಯಿರಿ. ಈಗ ನಾವು ಒಂದು ಲಂಬಕೋನ ತ್ರಿಭುಜವನ್ನು ಮಾಡ್ಕೊಳ್ಳೋಣ. ನಮಗೆ ಸುಲಭವಾಗಿ ಮಾಡ್ಕೊಳ್ಳೋಣ. ಎ ಬಿ ಸಿ ಲಂಬ. ಸಿಕೆಂಟ್ ಥೀಟಾ ಏನು? ಸಿಕೆಂಟ್ ಥೀಟಾ ಯಾವುದರ ವಿಲೋಮ ಅನುಪಾತ ನೆನಪು ಮಾಡ್ಕೊಳ್ಳಿ. ಕಾಸ್ ಥೀಟಾದ ವಿಲೋಮ ಅನುಪಾತ ಮಾಡ್ಕೋಬಹುದಲ್ವಾ? 1/cos ಥೀಟಾ ಅಂತ ಗೊತ್ತಿದೆಯಲ್ಲ? ಹಾಗಾದ್ರೆ ಕಾಸ್ ಥೀಟಾ ಏನು ಸೂತ್ರ? ಪಾರ್ಶ್ವಬಾಹು ಬೈ ವಿಕರ್ಣ ಬಾಹು. ಅದನ್ನ ವಿಲೋಮ ಮಾಡ್ಕೊಂಡ್ರೆ ಉಲ್ಟಾ ಮಾಡ್ಕೊಂಡ್ರೆ ಏನಾಗುತ್ತೆ? ವ್ಯುತ್ಕ್ರಮ ಬರ್ಕೊಂಡ್ರೆ ಪಾರ್ಶ್ವಬಾಹು ವಿಕರ್ಣ ಬಾಹುವನ್ನ ಏನ್ ಮಾಡ್ಬೋದು? ವಿಕರ್ಣ ಬಾಹು ಡಿವೈಡೆಡ್ ಬೈ ಏನಾಗುತ್ತೆ? ಪಾರ್ಶ್ವಬಾಹು. ಸಿಕೆಂಟ್ ಥೀಟಾ ಬರ್ಕೊಂಡ್ರೆ ಸಿಕೆಂಟ್ ಥೀಟಾ ಕೊಟ್ಟು ವಿಕರ್ಣ ಬಾಹು ಡಿವೈಡೆಡ್ ಬೈ ಈಗ ವಿಕರ್ಣ ಬಾಹು ಯಾವುದು? ಇದು ವಿಕರ್ಣ ಯಾವುದು? ಇಲ್ಲಿ ಲಂಬಕೋನದಲ್ಲಿ ವಿಕರ್ಣ ಯಾವುದು? ವಿಕರ್ಣ ಎ ಸಿ. ಪಾರ್ಶ್ವಬಾಹು ಯಾವುದು ತೆಗೆದುಕೊಳ್ಳೋಣ? ಪಾರ್ಶ್ವ ಇದು ಅಮುಖ ಆಗುತ್ತೆ ಅಲ್ವಾ? ಇದನ್ನ ವಿಕರ್ಣ ತೆಗೆದುಕೊಳ್ಳೋಣ. ಇದನ್ನ ಯಾವ್ದು ತೆಗೆದುಕೊಳ್ಳೋಣ? ನಾವು ಪಾರ್ಶ್ವಬಾಹು ತೆಗೆದುಕೊಳ್ಳೋಣ. ಇದು 12. ಎಸ್ ವಿದ್ಯಾರ್ಥಿಗಳೇ ನೋಡಿರಿ, ಈಗ ನಾವು ಏನ್ ಕಂಡುಹಿಡಿಯಬೇಕು? ಇದು ಅಭಿಮುಖ ಭಾವವನ್ನು ಕಂಡುಹಿಡಿಯಬೇಕು ಅಲ್ವಾ? ಅವಾಗ ಇದಕ್ಕೆ ಕಂಡುಹಿಡಿಯಬೇಕು. ಹೌದಾ? ನೋಡಿ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು. ಹೌದಾ? ಸಿಕೆಂಟ್ ಎ ಇಕ್ವಲ್ ಪಾರ್ಶ್ವಬಾಹು ಎ ಬಿ ಬೈ ಎ ಸಿ. ಎ ಬಿ ವಿಕರ್ಣ ಎ ಸಿ ಬೈ ಎ ಬಿ equal to 13/. ಎಸ್, ಅಂಡರ್ಸ್ಟುಡ್. ಈಗ ಗೊತ್ತಾಯ್ತಲ್ಲ ಮತ್ತೆ? ಕಂಪೇರ್ ಮಾಡ್ಕೋಬೇಕು, ಅದು ಬರ್ಕೋಬೇಕು. ಈ ಸಂಕೇತ ರೂಪದಲ್ಲಿ ಬಿ ಸಿ ಅನ್ನ ಕಂಡಿದ್ದೀರ ಮಕ್ಕಳೇ? ಸರ್, ಎ ಬಿ ಸಿ ಲಂಬಕೋನ ಗೈರಿ ಅಲ್ವಾ? ನಮಗೆ ಗೊತ್ತಿರೋದೇ ಅದು ಉಪಯೋಗಿಸೋದು ಸೂತ್ರ. ಪೈಥಾಗರಸ್ ಏನಿರುತ್ತೆ? AC square is equal to AB square plus AC square. ಸರ್, AB ಗೊತ್ತಿದೆ, AC ಗೊತ್ತಿದೆ, BC ಗೊತ್ತಿಲ್ಲ. ಕಂಡುಹಿಡಿಯಬೇಕಾದ್ರೆ ಎಡಭಾಗ ತೆರಳ BC square is equal to, ಹೌದಾ? BC square is equal to ಇದು ಈ ಕಡೆ ಕೊಟ್ಟರೆ
ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಆಗುತ್ತೆ. ಅದನ್ನು ಇದನ್ನ ಈ ಕಡೆ ಇಟ್ಕೊಂಡ್ರೆ ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಆಗುತ್ತೆ. ಹೌದಾ? ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಕಡಿಮೆ ಎ ಸಿ ಎಷ್ಟೇ 13 ಸ್ಕ್ವೇರ್ ಮೈನಸ್ 12 ಸ್ಕ್ವೇರ್. ನೋಡಿ 13 ಎಷ್ಟು ಮಕ್ಕಳೇ? 13 ಎಷ್ಟು? 169. ವೆರಿ ಗುಡ್. 12 144. ಕಳ್ಕೊಳ್ಳಿ ಮಕ್ಕಳೇ. 9 ಕಳೆದ 5, 6 ಕಳೆದ 2 ಆಯ್ತು. therefore BC ಸ್ಕ್ವೇರ್ ರೂಟ್ ಆಫ್ 25. ಹಾಗಾದ್ರೆ ಉತ್ತರ ಎಷ್ಟು ಮಕ್ಕಳೇ? 5. BC ಬೆಲೆ ಎಷ್ಟು? 5 ಸೆಂಟಿಮೀಟರ್. 5 ಎಷ್ಟು ಮಕ್ಕಳೇ? ಇದ್ರ ಬೆಲೆ 5. ಹೇಗೆ ಕಂಡುಹಿಡಿದು ನೋಡಿದ್ರೆ ಮಕ್ಕಳೇ, ಇದನ್ನ ನಾವು ಹೊರಗಡೆ ಮಾಡ್ಕೋಬೇಕು. ಪೈಥಾಗರಸ್ ನಿಯಮ ಉಪಯೋಗಿಸಿಕೊಂಡು ಇನ್ನೊಂದು ಗೊತ್ತಿರತಕ್ಕಂಥ ಬಾವಿನ ಅಳತೆಯನ್ನ ಸುಲಭವಾಗಿ ಕಂಡು. ಹೌದಲ್ಲ? ಓಕೆ, ಈಗ ಅರ್ಥ ಮಾಡ್ಕೊಳ್ತೀರ. ಈಗ ನಮ್ಗೆ ಇಷ್ಟು ಗೊತ್ತಾಯ್ತು. ಉಳಿದ ಎಲ್ಲ ಕೋನದ ತ್ರಿಕೋನಮಿತಿ ಎಲ್ಲ ಅನುಪಾತಗಳನ್ನು ಬರೀವಿ. ಈಗೆಲ್ಲ ನೀವು ಬರೀಬೇಕು ಒಂದೊಂದಾಗಿ. ಯಾರು ಹೇಳ್ತಾರೆ ಉತ್ತರ ನೋಡೋಣ, ಹೇಳಿ ನೋಡೋಣ. ಸೈನ್ ಥೀಟಾ ಮೊದಲನೇದು ಯಾವುದು? ಸೈನ್ ಥೀಟಾ. ಸರ್ ಸೈನ್ ಥೀಟಾ ನಾನು ಹೇಳ್ತೀನಿ ಸರ್. ಅಲ್ಲ ವಿದ್ಯಾರ್ಥಿ ಹೇಳ್ತಿದ್ದಾರೆ, ಏನಪ್ಪ ಸೈನ್ ಥೀಟಾ ಅನುಪಾತ? ಅಭಿಮುಖ ಬಾಹು ಬೈ ವಿಕರ್ಣ ಬಾಹು. ಎಸ್ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಬಾಹು. ಯಾವ್ದು ಬರೀತೀರಾ? ಅಭಿಮುಖ ಬಾಹು ಯಾವುದು ಬರೀತೀರಾ? ಯಾವ್ದು ಬರೀತೀರಿ? ಅಭಿಮುಖ ಬಾಹು ಬೈ ವಿಕರ್ಣ ಬಾಹು. ನೋಡಿ ಸೈನ್ ಥೀಟಾ ಯಾವುದು ಬರೀ? ಅಭಿಮುಖ ಬಾಹು ಬೈ ವಿಕರ್ಣ ಬಾಹು. ಯಾವ್ದು ಬರೀಬಹುದು? ಎ ಬಿ ಬೈ ಎ ಸಿ. ಎ ಬಿ ಎಷ್ಟಿದೆ? ಎ ಬಿ ಎಷ್ಟಿದೆ? 12. ವಿಕರ್ಣ ಬಾಹು ಎಷ್ಟಿದೆ? 13. ಆಯ್ತಾ? ನೆಕ್ಸ್ಟ್ ಕಾಸ್ ಥೀಟಾ ಏನು ನಾವು? ಕಾಸ್ ಥೀಟಾಕ್ಕೇನ? ಪಾರ್ಶ್ವ ಬಾಹು ಬೈ ವಿಕರ್ಣ ಬಾಹು. ಪಾರ್ಶ್ವಗೇನ? ಎ ಬಿ ಬೈ ಪಾರ್ಶ್ವ ಬಾಹು ಯಾವುದು? ಎ ಬಿ ಬೈ ಎಂಬುದಿದೆ. ಕಾಸ್ ಥೀಟಾ ಇದ್ದುಕೊಂಡು ಪಾರ್ಶ್ವ ಬಾಹು ಬೈ ವಿಕರ್ಣ ಬಾಹು. ಪಾರ್ಶ್ವ ಬಾಹು ಬೈ ವಿಕರ್ಣ ಬಾಹು. ಬಿ ಸಿ ಬೈ ಎ ಸಿ ಇದ್ದುಕೊಂಡು 5 ಬೈ 13. ಹೌದಾ? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಟ್ಯಾನ್ ಥೀಟಾ ಏನು ಬರ್ತೀರಿ? ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂದ್ರೆ ಯಾವುದು? ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಯಾವ್ದು ಬರ್ತೀರಿ? ಆ ವಿಮುಖ ಎ ಬಿ ಬೈ ಬಿ ಸಿ. ಎ ಬಿ 12 ಬೈ 5. ಕಾಟ್ ಥೀಟಾ ಬರ್ತೀರಿ? ಇದ್ರ ವಿಲೋಮ. ಹೌದಾ? ಪಾರ್ಶ್ವ ಬೈ ಬಾಹು ಬೈ ಅಭಿಮುಖ ಬಾಹು ಈಕ್ವಲ್ ಟು ಬಿ ಸಿ ಬೈ ಎ ಬಿ ಈಕ್ವಲ್ ಟು 5 ಬೈ 12. ನೆಕ್ಸ್ಟ್ ಸೆಕೆಂಡ್ ಥೀಟಾ ಗೊತ್ತಾಯ್ತು. ಕೋಸೆಕೆಂಡ್ ಥೀಟಾ ಬರಲಿ. ಕೋಸೆಕೆಂಡ್ ಥೀಟಾ ಈಕ್ವಲ್ ಟು ಏನ? 1/sec ಥೀಟಾ ವಿಲೋಮ ಅನುಪಾತ. ಅದನ್ನೇ ವಿರುದ್ಧ ಮಾಡಬೇಕು. ಎ ಸಿ ಬೈ ಎ ಬಿ ಏನು? ವಿಕರ್ಣ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ವಿಕರ್ಣ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ವಿಕರ್ಣ ಎಷ್ಟಿದೆ? 13 ಬೈ. ನೋಡಿ ಮಕ್ಕಳೇ, 1 2 3 4 5 ನೋಡ ಚೆಕ್ ಮಾಡಿ ಮಕ್ಕಳೇ. ನಾವು ಬರೆದಿರ್ತಕ್ಕಂಥ ಅನುಪಾತಗಳನ್ನ ಈಗ ಚೆಕ್ ಮಾಡೋಣ. 5ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಎಸ್ ಎಲ್ಲ ಅರ್ಥ ಆಗ್ತಿದೆ ಎಲ್ಲ ಮಕ್ಕಳೇ? ಫಾಲೋ ಮಾಡ್ತಿದ್ದೀರಲ್ಲ? ಈಗ ಎಲ್ಲ ಅನುಪಾತಗಳನ್ನು ಮಾಡಿ. ಹೌದಾ? ಸೈನ್ ಥೀಟಾ ಈಕ್ವಲ್ ಟು ಏನು ನೋಡಿ? ಕರೆಕ್ಟ್. ಸೈನ್ ಥೀಟಾ ಈಕ್ವಲ್ ಟು
ಏನು ಬರ್ತೀರಿ 12/13 ಕಾಸ್ ಥೀಟಾ ಇಕ್ವಲ್ ಟು 12/13. ನಾವು ನಮ್ಮ ಕೋನ ತ್ರಿಭುಜವನ್ನು ಯಾವ ರೀತಿ ಹಾಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಕಳೇ. ಅದು ಉತ್ತರ ಸಿಕೆಂಡ್ ಥೀಟಾ ಇಕ್ವಲ್ ಟು 13/12 ಅಲ್ವಾ. ಆವಾಗ ಸೈನ್ ಥೀಟಾ 5/13. ಸೈನ್ ಥೀಟಾ ಇಕ್ವಲ್ ಟು 5/13 ಆಗುತ್ತೆ. 5/13 ಅಂದರೆ ಅಭಿಮುಖ ಭಾವ ಬೈ ವಿಕರ್ಣ ಭಾವ. ಒಂದೊಂದ್ಸರಿ ಬದಲಾವಣೆ ಆಗುತ್ತೆ ಅಲ್ವಾ. ಇದು ಅಭಿಮುಖ ಭಾವ ಅಂತ ತಗೊಂಡಾಗ ಇದು ಅಭಿಮುಖ ಭಾವ, ಪಾರ್ಶ್ವಭಾವ, ವಿಕರ್ಣ ಭಾವ. ನಾವು ಇದು ಬರ್ಕೊಂಡಿರೋದು ಕರೆಕ್ಟಾಗಿ ಬರ್ಕೋಬೇಕು. ಇದು ಅಭಿಮುಖ, ಇದು ವಿಕರ್ಣ, ಇದು ಪಾರ್ಶ್ವ. ಈ ರೀತಿ ಬರ್ಕೊಂಡಾಗ ಸರಿಯಾಗುತ್ತೆ. ಸ್ವಲ್ಪ ವ್ಯತ್ಯಾಸ ಆಗಿದೆ, ಬೆಲೆಗಳು ವ್ಯತ್ಯಾಸ ಆಗಿದೆ. ಇದು ಸ್ವಲ್ಪ ಚೆಕ್ ಮಾಡೋಣ. ನಾವು ಬರ್ಕೊಂಡ್ರೆ ತ್ರಿಭುಜದ ಪ್ರಕಾರ ಸ್ವಲ್ಪ ಬರ್ಕೋಬೇಕು. ಪ್ರಕರಣ ನೋಡಿ, ಈಗ ಒಂದೊಂದೇ ಬರಿತಾ ಹೋಗ್ತೀನಿ ನಾನು. ನೋಡಿ ವ್ಯತ್ಯಾಸ. ತ್ರಿಭುಜದ ಪ್ರಕಾರ ನಾನಿಲ್ಲಿ ಇದನ್ನು ಅಭಿಮುಖ ಮಾಡ್ಕೊಂಡಿದ್ದೆ, ಇದನ್ನು ಪಾರ್ಶ್ವ ಮಾಡ್ಕೊಂಡಿದ್ದೆ, ಇದನ್ನು ವಿಕರ್ಣ ಮಾಡ್ಕೊಂಡೆ. ಆ ರೀತಿಯಾಗಿ ನಾವು ಹೋಗ್ಬೇಕಾಗುತ್ತೆ ಹೌದಾ. ಸೈನ್ ಥೀಟಾಕ್ಕೆ ಅಭಿಮುಖ ಭಾವ ಯಾವುದು? ವಿಕರ್ಣ ಬೈ ಯಾವುದು? ಬಿ ಸಿ ಡಿವೈಡೆಡ್ ಬೈ ಎ ಸಿ. ನೆಕ್ಸ್ಟ್ 5/13. ಪಾರ್ಶ್ವಭಾವ ಕಾಸ್ ಥೀಟಾಕ್ಕೆ ಏನು ಬರುತ್ತೆ? ಪಾರ್ಶ್ವಭಾವ. ಪಾರ್ಶ್ವ ಅಂದರೆ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಬಿ 12/13. ನೆಕ್ಸ್ಟ್ ಟ್ಯಾನ್ ಥೀಟಾಕ್ಕೆ ಅಭಿಮುಖ ಭಾವ ಯಾವುದು? ಈಗ ಅದಕ್ಕೆ ಬಿ ಸಿ ಬೈ ಪಾರ್ಶ್ವಭಾವ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಬೈ 5/12. ನೆಕ್ಸ್ಟ್ ಕಾಟ್ ಥೀಟಾಕ್ಕೆ ಪಾರ್ಶ್ವಭಾವ ಯಾವುದಾಗುತ್ತೆ? ಎ ಬಿ ಬೈ ಅಭಿಮುಖ ಭಾವ. ಅಭಿಮುಖ ಭಾವ ಬಿ ಸಿ ಆಗಿದೆ. ಎ ಬಿ ಆಗಿದೆ 12, ಬಿ ಸಿ 5. ಕರೆಕ್ಟ್. ನೆಕ್ಸ್ಟ್ ಕೋಸೆಕೆಂಡ್ ಥೀಟಾಕ್ಕೆ ಏನಾಗುತ್ತೆ? ಕೋಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು 1/sin ಥೀಟಾ ಅಲ್ವಾ. ಇದು ವಿಲೋಮ ವಿಕರ್ಣ ಭಾವ ಡಿವೈಡೆಡ್ ಬೈ ವಿಕರ್ಣ ಭಾವ ಡಿವೈಡೆಡ್ ಬೈ ಅಭಿಮುಖ ಭಾವ ಹೌದಾ. ವಿಕರ್ಣ ಯಾವ್ದಾಗುತ್ತೆ? ಎ ಸಿ ಬೈ ಎ ಬಿ. ವಿಕರ್ಣ ಯಾವುದು? ಎ ಸಿ. ಎ ಸಿಗೆ 13, ವಿಕರ್ಣಕ್ಕೆ 13. ಅಭಿಮುಖ ಭಾವ ಯಾವುದು? ವಿಕರ್ಣ ಭಾವ ಬೈ ಅಭಿಮುಖ ಭಾವ. ಅಭಿಮುಖ ಭಾವ ಯಾವುದು? ಇಲ್ಲಿ ಬಿ ಸಿ 13/5. ನೋಡಿ ಎಲ್ಲ ವ್ಯತ್ಯಾಸ ಮಕ್ಕಳೇ. 1 2 3 4 5 1 6 ಈ ರೀತಿಯಾಗಿ ನಾವು ಸ್ವಲ್ಪ ಗಮನಿಸ್ಕೊಳ್ಳಿ ಮಕ್ಕಳೇ. ಅರ್ಥ ಆಯ್ತಲ್ಲ? ಹೀಗೆ ನೋಡಿ ಮಕ್ಕಳೇ, ನಾವು ಕಂಡುಹಿಡಿತಕ್ಕಂಥ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು? ಬರೀ ಸಿಕೆಂಡ್ ಥೀಟಾ. ಸಿಕೆಂಡ್ ಥೀಟಾ ಕಾಸ್ ಥೀಟಾದ ಒಂದು ವಿಲೋಮ ಅನುಪಾತ ಹೌದಾ. ಕಾಸ್ ಥೀಟಾಕ್ಕೆ ಏನಿದೆ? ಪಾರ್ಶ್ವಭಾವ ಬೈ ವಿಕರ್ಣ ಭಾವ. ಅದನ್ನ ವಿಲೋಮ ಮಾಡ್ಕೊಂಡ್ರೆ ವಿಕರ್ಣ ಭಾವ ಬೈ ಪಾರ್ಶ್ವಭಾವ. ವಿಕರ್ಣ ಇದಾಗುತ್ತೆ, ಇದು ಪಾರ್ಶ್ವ ಆಗುತ್ತೆ. ಇದು ಮುಂದೆ ಉಳಿದ ಯಾವುದು ಅಭಿಮುಖ ಆಗುತ್ತೆ ಅಂತ ನಾವು ಮೊದಲು ಇದನ್ನ ಗುರುತಿಸ್ಕೊಳ್ತೀವಿ. ಇದ್ರ ಬೆಲೆ ಕೊಡ್ತೀವಿ ಬರ್ಬೇಕು. ಇದ್ರ ಬೆಲೆ ಕೊಡ್ತೀವಿ ಮಾಡ್ತೀವಿ. ಸರ್ ಬಿ ಸಿ ಕಂಡುಹಿಡಿದು ಹೇಗೆ ಕಂಡುಹಿಡಿದು? ಇದು ಪೈಥಾಗರಸ್ ನೀವು ಅಪ್ಲೈ ಮಾಡ್ತೀರಾ, ಅವಾಗ ಬೆಲೆ ಕಂಡುಹಿಡಿತೀವಿ. ಇದು ಚಿಹ್ನೆ ವರ್ಗಾವಣೆ ಮಾಡ್ಕೊಂಡು ಇಲ್ಲಿ ಸುಲಭ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ತಾ ಹೋಗೋದು. ನಂತರ ಆಯ್ಕೆ ಆಗ್ಬಿಟ್ಟು ಬರುತ್ತೆ. ಇದು ಬಂತು, ಇದು ಬರ್ತೈತೆ. ನಿಮ್ಗೆ ಎಲ್ಲ ಉಳಿದ ಅನುಪಾತಗಳ ಬರೆಯಕ್ಕೆ ಬಂತು. ಅನುಪಾತಗಳನ್ನ ಬರ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿದೆ. ಕಾಸ್ ಥೀಟಾ ಅಂದ್ರೆ
ಸೈನ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ ಅಂದ್ರೆ ಕಾಟ್ ಥೀಟಾ ಅಂದ್ರೆ ನಾವು ಬರೆದು ಇಲ್ಲಿ ಕೊಟ್ಟಿರುವ ಅಳತೆಗಳ ಪ್ರಕಾರ ಇಲ್ಲಿ ಪಾರ್ಶ್ವಭಾವ ಯಾವ ತೆಗೆದುಕೊಂಡ್ವಿ, ವಿಕರ್ಣ ಭಾವನ ಯಾವ ತೆಗೆದುಕೊಂಡ್ವಿ, ಅಭಿಮುಖ ಭಾವನ ಯಾವ ತೆಗೆದುಕೊಂಡ್ವಿ, ಅದು ಬಹಳ ಮುಖ್ಯ ಆಗಿರುತ್ತೆ. ಆಮೇಲೆ ಆ ಬೆಲೆಗಳನ್ನ ನಮಗೆ ಬರಿತಾ ಹೋಗ್ತಾರೆ. therefore sin theta is equal to ಅಭಿಮುಖ ಬಾಹು ಬೈ ವಿಕರ್ಣ ಬಾಹು BC ಬೈ AC. ಅದನ್ನಾದರೆ 5 ಮತ್ತು 5 ಡಿವೈಡೆಡ್ ಬೈ 13 ಆಗಿದೆ. ಅದೇ ರೀತಿಯಾಗಿ cos theta ಅಂದ್ರೆ ಮತ್ತೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು, ಪಾರ್ಶ್ವಬಾಹು AB ಬೈ AC. ಅವಾಗ AB 12 ಆಗುತ್ತೆ, AC 3 ಆಗುತ್ತೆ. tan theta ಅಂದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅದರಿಂದ BC ಬೈ ಏನಾಯ್ತು AB ಬೆಲೆಯಿಂದ ಬರ್ತೀರಾ. ಓಕೆ, ವೆರಿ ಗುಡ್. cot theta ಅಂದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು, AB ಬೈ BC 12 ಬೈ 5 ಆಗುತ್ತೆ. ನೋಡಿ ಇಲ್ಲೇ ಗೊತ್ತಾಗುತ್ತೆ. tan π ಬೈ 12 ಅಂದ್ರೆ cot ಅದು ವಿರುದ್ಧ ರೆಸಿಪ್ರೋಕಲ್, π ಬೈ 12 ಬೈ 5 ಹೌದಾ. secant ನೋಡಿ, secant theta secant theta ಎಷ್ಟಿದೆ, secant theta ಎಷ್ಟು ಇದೆ 13 ಬೈ 12 ಇದೆ. cosecant theta ಏನಾಗುತ್ತೆ, cosecant theta is 1 ಬೈ sin theta. sin theta ಏನಿದೆ ಬೆಲೆ, ಇದು ವಿರುದ್ಧ, ಇದು ಕ್ರಮ 13 ಬೈ 5 ಎಷ್ಟಾಗ್ತದೆ 13 ಬೈ 5 ಇದು ಬರ್ತದೆ. ಹೀಗೆ ಅಭ್ಯಾಸದಲ್ಲಿ ನೀವು ಇರುವ ಸಮಸ್ಯೆಗಳನ್ನ ಎಲ್ಲವನ್ನೂ ಮಾಡ್ತಾ ಹೋಗೋಣ ಮಕ್ಕಳೇ. ಮಾಡ್ತೀರಲ್ಲ ವಿದ್ಯಾರ್ಥಿಗಳೇ? ನೋಡಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಹೌದಾ ಮಕ್ಕಳೇ? ನೋಡೋಣ. ಎಸ್, ನೋಡಿ ಆರನೇ ಪ್ರಶ್ನೆ ನೋಡಿ. ಎ ಕೋನ ಮತ್ತು ಬಿ ಕೋನಗಳು ಲಘು ಕೋನಗಳಾಗಿದ್ದು cos A cos B ಆಗಿದೆ. ಹಾಗಾದರೆ ಕೋನ ಎ ಕೋನ ಬಿ ಎಂದು ತೋರಿಸಿ. ನೋಡಿ ಲಘು ಕೋನ ಆಗಿದೆ ಅಂತ ಅಂದಾಗ ಅವುಗಳು cos A cos B ಆಗಿದೆ. ಹಾಗಾದರೆ ಕೋನ ಎ ಮತ್ತು ಬಿ ಬಿ ಎಂದು ತೋರಿಸಿ ಅಂತ ಏನು ಮಾಡ್ತೀರಾ? ಚಿತ್ರವನ್ನು ಬರ್ತೀರಾ? cos θ ಏನು ಸೂತ್ರ? ಪಾರ್ಶ್ವಭಾವು ಬೈ ವಿಕರ್ಣ ಅಲ್ವಾ. cos A cos B, cos A cos B ಅದು ಈಕ್ವಲ್ ಅಂತ ತೋರಿಸ್ಬೇಕು. ಏನಾಗುತ್ತೆ ಮಕ್ಕಳೇ? 90 ಡಿಗ್ರಿ ಇದ್ರೆ ಲಂಬ ಕೋನ ನೋಡಿ, ಇದು 90 ಡಿಗ್ರಿ ಇದ್ರೆ cos A ಅದರಿಂದ cos A ಇದು B ಅಂತ ಹೇಳ್ತಾರೆ ಅಲ್ವಾ. ಇದನ್ನ ಇದು ಎ ಬಿ ಇದು ಸಿ ಅಂತ ಮಾಡ್ತಾರೆ. ಈ ಕೋನ ಸಮ ಅಂತ ಹೇಳ್ಬೋದಲ್ಲ. ನೋಡಿ ಚಿತ್ರವನ್ನು ಸ್ವಲ್ಪ ಮಾರ್ಪಾಡು ಮಾಡೋಣ. ಅವ್ರೇನ್ ಕೊಟ್ಟಾರೆ, ಎ ಮತ್ತು ಬಿ ಲಘು ಕೋನಗಳಾಗಿದ್ದು cos A cos B ತೋರಿಸ್ತಾರೆ ಮಕ್ಕಳಾದರೆ ನೋಡಿ ಮಾಡಿ ನೋಡೋಣ ಏನು ಮಾಡ್ತಾರೆ. ಇದೊಂದು ಸಾಧನೆ ಯಾರು cos A cos B ಕೊಟ್ಟಿದ್ದಾರೆ. ಏನು ಕೊಟ್ಟರೆ cos A cos B ಅಂತ ಕ್ವಶನ್ ನಂಬರ್ 6. ಕೋನ ಎ ಕೋನ ಬಿ ಲಘು ಕೋನಗಳಾಗಿವೆ. therefore cos A cos B ಆಗಿದೆ. ಆದರೆ ಕೋನ ಎ ಕೋನ ಬಿ ಎಂದು ತೋರಿಸಿ. ಅದಕ್ಕೆ ಏನು ಮಾಡಬೇಕು ನೋಡೋಣ ಅಂದ್ರೆ ನೋಡಿ, ಎಲ್ಲ ಟ್ರೈ ಮಾಡ್ಬೇಕು ನೋಡೋಣ. ನೀವು ಲಂಬ ಕೋನ ಗೊತ್ತಿದೆ, ಅದರ ಆಧಾರವಾಗಿ ಕೋನ ಎ ಬಿ ಅಂತ ತೋರಿಸ್ಬೇಕು ಅಷ್ಟೇ. ಸಾಧನೆ ಮಾಡ್ತೀರಾ ನೋಡೋಣ. ನಿಮಗೆ ಗೊತ್ತಿರುವ ಅಂಶಗಳನ್ನು ಉಪಯೋಗಿಸಿಕೊಂಡು ನಾವು ಮಾಡ್ತಾ ಹೋಗೋಣ, ಹೌದಾ? ಮಾಡಿ. ಪ್ರಶ್ನೆ ಓದ್ಕೊಳ್ಳಿ ಸರಿ. ಕೋನ ಎ
ಎ ಮತ್ತು ಕೋನ ಬಿ ಲಘುಕೋನಗಳಾಗಿದ್ದು ಕಾಸ್ ಎ ಕಾಸ್ ಬಿ ಆಗಿದೆ. ಹಾಗಾದ್ರೆ ಕೋನ ಎ ಬಿ ಎಂದು ತೋರಿಸ್ಬೋದಲ್ಲ. ಇದು ಎ ಬಿ ಅಂತ ಕೊಟ್ಟರೆ ಇದು ಸಿ ಅಂತ ಕೊಟ್ಟರೆ ಏನು ತೊಂದರೆ ಇಲ್ಲ. ಎ ಮತ್ತು ಬಿ ಎ ಕೋನ ಎ ಮತ್ತು ಬಿ ಕೋನ ಅದರ ಅರ್ಥ ಏನಂದ್ರೆ ಎ ಬಿ ಸಿ ತುಂಬಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ. ಇದನ್ನೇ ನಿಮ್ಗೆ ಮಾಡ್ಕೋಬೋದಾ. ಈಗ ಎ ಕೋನ ಮತ್ತು ಬಿ ಕೋನ ಅಂತಂದ್ರೆ ಇವೆರಡು ಭಾವಗಳು ಏನಾಗಬೇಕು ಸಮದ್ವಿ ಭಾವತ್ರಿಭುಜ ಅಲ್ವಾ. ಸಮದ್ವಿ ಭಾವತ್ರಿಭುಜದಲ್ಲಿ ಪಾದಕೋನಗಳೇನಾಗಿರ್ತವೆ ಸಮನಾಗಿರ್ತವೆ. ನೋಡೋಣ ಈಗ ಮಾಡ್ಬೇಕು. ಎ ಬಿ ಸಿ ಒಂದು ಸಮದ್ವಿಬಾಹು ಲಂಬಕೋನ ತ್ರಿಭುಜವಾಗಿದೆ. ಅವ್ರು ಹೇಳಿದರೆ ಕೊಟ್ಟಿರೋದೇನು ಕೋನ ಎ ಕೋನ ಬಿ ಯಾಕೆ ಅಂತಂದ್ರೆ ಅವೆರಡು ಸಂಬಂಧ ನಾನು ಅನ್ಕೊಂಡಿದ್ದೀನಿ ಬರ್ಕೊಂಡಿದ್ದೀನಿ ಚಿತ್ರ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಆಗಬೇಕು ಅಂತಂದ್ರೆ ಇದು 90 ಡಿಗ್ರಿ ಇವೆರಡು ಎ ಬಿ ಅಂತ ಇದೆ ಅಲ್ಲ. ಎ ಬಿ ಸಿ ಯಲ್ಲಿ ಕೋನ ಸಿ 90 ಡಿಗ್ರಿ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಅಲ್ವಾ. ಹಾಗಾದ್ರೆ ಲಂಬಕೋನ ತ್ರಿಭುಜದಲ್ಲಿ BAC BC AC BC ನಂತರ cos A cos B ಅಂತ ಹೇಳ್ತಾರೆ. cos A ಏನು ಅನುಪಾತ cos A therefore cos A cos B ಅದರ ಅರ್ಥ ಏನು cos A ಸೂತ್ರ ಏನು cos θ ಏನು cos θ ಏನು ಪಾರ್ಶ್ವಭಾವ ಡಿವೈಡೆಡ್ ಬೈ ವಿಕರ್ಣ ಪಾರ್ಶ್ವಭಾವ ಬೈ ವಿಕರ್ಣ. ಪಾರ್ಶ್ವಭಾವ ಯಾವಾಗುತ್ತೆ ಇಲ್ಲಿ ಪಾರ್ಶ್ವಭಾವ ಯಾವಾಗುತ್ತೆ ಪಾರ್ಶ್ವಭಾವ ಈ ಪಾರ್ಶ್ವಭಾವ ಅಂದ್ರೆ ಇದು ಯಾವಾಗುತ್ತೆ ವಿಕರ್ಣ ಭಾವ ಯಾವಾಗುತ್ತೆ. BC ಬೈ ಏನಾಗುತ್ತೆ BC ಬೈ AB ಹೌದಾ. ಕಾಸ್ ಬಿ ಗೆ ಅವಾಗ ಅಷ್ಟೇ ಬಿ ಅಂತ ತೆಗೆದುಕೊಳ್ಳಿ. ಬಿ ಕೋನ ತೆಗೆದುಕೊಂಡ್ರೆ ಯಾವಾಗುತ್ತೆ ಅವಾಗ ಸಹ ಅವಾಗ ಏನಾಗುತ್ತೆ ಬಿ ಸಿ ಬೈ ಎ ಬಿ ಪಾರ್ಶ್ವ ಅವಾಗ ಏನಾಗುತ್ತೆ ಎ ಬಿ ಬೈ ಬಿ ಸಿ ಎ ಬಿ ಬೈ ಬಿ ಸಿ ಹೌದಲ್ವಾ. ಹೀಗೆ ಪಾರ್ಶ್ವಭಾವ ಬೈ ಎ ಬಿ ಬೈ ಬಿ ಸಿ ಎ ಬಿ ಬೈ ಬಿ ಸಿ ಎ ಬಿ ಬೈ ಪಾರ್ಶ್ವಭಾವ ಎ ಬಿ ಬೈ ಬಿ ಸಿ ಎ ಬಿ ಬೈ ಸಿ ಎರಡು ಸಮ. ಹಾಗಾದ್ರೆ ಕಾಸ್ ಎ ಕಾಸ್ ಬಿ ಅವರೇ ಕೊಟ್ಟಾರೆ. ಕಾಸ್ ಎ ಅಲ್ವಾ. ಇದಕ್ಕೂ ಎ ಬಿ ಬೈ ಬಿ ಸಿ ಬಂತು ಇದಕ್ಕೂ ಎ ಬಿ ಬೈ ಬಿ ಸಿ ಬಂತು. ಆದ್ರಿಂದ ಕಾಸ್ ಎ ಕಾಸ್ ಬಿ ಆದ್ರಿಂದ ಆಂಗಲ್ ಎ ಇದು ದತ್ತ ಅವರ. ಆದ್ರಿಂದ ನಾವೇನು ಹೇಳ್ಬೋದು ಕಾಸ್ ಎ ಮತ್ತು ಕಾಸ್ ಬಿ ಗಳು ಸಮ ಯಾವಾಗ ಒಂದು ಸಮದ್ವಿಬಾಹು ಲಂಬಕೋನ ತ್ರಿಭುಜವಾದಾಗ ಅಲ್ವಾ. ನಾವು ಅದರ ಪ್ರಕಾರ ಮಾಡ್ತೀವಿ. ಈ ರೀತಿಯಾಗಿ ಅಭ್ಯಾಸದಲ್ಲಿ ಹಲವಾರು ಸಮಸ್ಯೆಗಳನ್ನು ನೀವು ಅಧ್ಯಯನ ಮಾಡಬಹುದು. ಓಕೆ ಮಕ್ಕಳೇ, ತೃತೀಯ ಮಕ್ಕಳೇ ವಿದ್ಯಾರ್ಥಿಗಳೇ ನೋಡಿ ನೆಕ್ಸ್ಟ್ ಕೊಟ್ಟಿದ್ದಾರೆ ಕಾಟ್ ಥೀಟಾ = 7/8 ಆದರೆ ವಿದ್ಯಾರ್ಥಿಗಳೇ ಒಂದೇ ಅದರಲ್ಲಿ
ಇದು ಇನ್ನೊಂದು ಪ್ರಶ್ನೆ, ಒಳ್ಳೆ ಪ್ರಶ್ನೆ ನೋಡಿ ಮಕ್ಕಳೇ. ಎಸ್, ಇದು ಚೆಕ್ ಮಾಡಿ ಮಾಡ್ತಾ ಇದ್ದೀರಾ? ಮಾಡಿ ಮಾಡೋಣ. ಕಾಟ್ ಥೀಟಾ ಇಸ್ ಈಕ್ವಲ್ ಟು ಏನಕ್ಕೆ 7/8 ಆದರೆ ನೋಡಿ ಪ್ರಶ್ನೆ ಕೊಟ್ಟರೆ ಮನೆಯಲ್ಲಿ ಮಾಡ್ಕೊಂಡ್ಬಿಡ್ತೀರಾ. ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8 ಆದರೆ ಒಂದು ಸಮಸ್ಯೆ, ಅದರಲ್ಲಿ ಒಂದೇನು 1 plus sin theta divided by 1 plus cos theta one minus sin theta divided by 1 minus cos theta. ಕಂಡಿದೆ ಸುಲಭ ಮಕ್ಕಳೇ. ಇಲ್ಲಿ ಸ್ವಲ್ಪ ನಾನು ಹಿಂಟ್ಸ್ ಹೇಳ್ತೀನಿ. ಏನು ಸುಳಿವರೆ ನೋಡಿ, ಬೆಲೆ ಕಂಡಿದ್ದೆ ಅಷ್ಟೇ. ಕಾಟಿಂದ 7/8 ಕಾಟಿಂದ ಕೊಟ್ಟಾರೆ. ಇಲ್ಲಿ ಆದೇಶ ಮಾಡ್ತಕ್ಕಂಥ ಬೆಲೆಗಳಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ. ಹಾಗಾದ್ರೆ ನಾವು ಯಾವ ಬೆಲೆ ಬೇಕು? ಇಲ್ಲಿ ಸೈನ್ ಥೀಟಾ ಕೊಟ್ಟರೆ, ಇಲ್ಲಿ ಕೊಟ್ಟಿರೋದು ನಮಗೆ ಬೆಲೆ ಕೊಟ್ಟರೆ ಬರೀ ಕಾಟ್ ಥೀಟಾ ಕೊಡ್ತಾರೆ. ನಾವೇನು ಕಂಡುಹಿಡಿಯಬೇಕು ಮಕ್ಕಳೇ? ಸೈನ್ ಥೀಟಾದ ಅನುಪಾತ ಬೆಲೆಯನ್ನು ಕಂಡುಹಿಡಿಯಬೇಕು ಮತ್ತು ಕಾಸ್ ಥೀಟಾದ ಅನುಪಾತದ ಬೆಲೆಯನ್ನು ಕಂಡುಹಿಡಿಯಬೇಕು. ನೀವು ಇವಾಗ ಒಂದು ಲಂಬಕೋನ ತ್ರಿಭುಜ ಹಾಕೊಳ್ಳಿ, ಕಾಟ್ ಥೀಟಾ ಬೆಲೆಯನ್ನು ಕಂಡುಹಿಡ್ಕೊಳ್ಳಿ, ಕಾಟ್ ಥೀಟಾ ಬೆಲೆಯನ್ನು ಗುಡ್ಸ್ ಮಾಡಿಕೊಂಡು ನಂತರ ನಾವು ಸೈನ್ ಮತ್ತು ಕಾಸ್ ಥೀಟಾದ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಒಂದು ಲಂಬಕೋನ ತ್ರಿಭುಜ ಈ ನೀವು ಕರೆಕ್ಟಾಗಿ ಹಾಕೋಬೇಕು. ನಾ ಸುಮ್ಮನೆ ನಮಗೆ ಸುಲಭವಾಗಿ ಬರೆಯೋದಕ್ಕೆ ನಂತರ ABC ಅಂತ ಬರ್ಕೊಳ್ತೀವಿ. ಇದು ಲಂಬ, ಇದು ವಿಕರ್ಣ, ಇದು ಪಾರ್ಶ್ವ. ಒಂದೊಂದ್ಸಲಿ ಇದು ಅಭಿಮುಖ ಆಗುತ್ತೆ, ಇದು ಪಾರ್ಶ್ವ. ವಿಕರ್ಣ ಯಾವಾಗಲೂ ನಡೆದಿರುತ್ತೆ, ಹೌದಾ? ಕಾಟ್ ಥೀಟಾ ಇಟ್ಬಿಟ್ಟು ಸೂತ್ರ ಏನು? ಎರಡು ಪಾರ್ಶ್ವಬಾಹು ಬೈ ಏನಿದೆ ಅಭಿಮುಖ ಬಾಹು. ಕಾಟ್ ಥೀಟಾ ಕಾಟೆ ಅಂತ ಹೇಳ್ತಾರೆ. ಕಾಟೆ ಇದು ಪಾರ್ಶ್ವ ಯಾವಾಗುತ್ತೆ? ಏನಾಗುತ್ತೆ? ಪಾರ್ಶ್ವ ಯಾವಾಗುತ್ತೆ? AB ಆಗುತ್ತೆ ಅಲ್ವಾ? ಪಾರ್ಶ್ವಬಾಹು ಇದಾಗುತ್ತೆ. ಅಭಿಮುಖ ಭಾವ ಯಾವ್ದಾಗುತ್ತೆ? BC ಆಗುತ್ತೆ. ಇದು ಥೀಟಾ ಕಂಡ್ರೆ AB cot theta is equal to AB by ಅಭಿಮುಖ ಬಾಹು AB by BC. AB ಎಷ್ಟು? 2, BC ಎಷ್ಟು? 8. ಹಾಗಾಗಿ AB ಯಾವ ಕಣ? 8, BC ಎಷ್ಟು ಕಣ? 8. ಇದು ಎಷ್ಟು ಕಂಡಿದೆ? ಇದು ಎಷ್ಟು? AC ಬೆಲೆ ಕಂಡು. AC ಬೆಲೆ ಕಂಡು ಗೊತ್ತಿದೆಯಲ್ಲ? AC ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಮಾಡ್ತೀರಲ್ಲ, ನಿಮಗೆ ಗೊತ್ತಾಗುತ್ತೆ ನೋಡಿ. 7 49, 8 64, 64 49 ಕೂಡಿ ಅದಕ್ಕೆ ವರ್ಗಮೂಲ ಕಂಡಿದ್ದೀವಿ, ಅದು AC ಬೆಲೆ ಆಗ್ತದೆ. ನಂತರ ಆ ಬೆಲೆಯನ್ನು ಕಂಡಿಡ್ತಾ ಅಂದಮೇಲೆ ಸೈನ್ ಥೀಟಾ ಬೆಲೆ ಕಂಡಿರ್ತದೆ, ಮತ್ತೆ ಕಾಸ್ ಥೀಟಾ ಬೆಲೆಯನ್ನು ಕಂಡುಹಿಡಿಕೊಳ್ಳಿ. ಭಿನ್ನ ರಾಶಿ ಬೆಲೆಯನ್ನು ಹಾಕೋದು, ಕೂಡಲು, ಇಲ್ಲಿ ಕಳೆಯೋದು, ಇಲ್ಲಿ ಕೂಡಲು, ಇಲ್ಲಿ ಕಳೆಯೋದು, ಸುಲಭೀಕರಣ ಮಾಡೋದು. ಭಿನ್ನ ರಾಶಿ ಸಂಕಲನ, ವ್ಯವಕಲನ, ಮತ್ತೆ ಇಲ್ಲಿ ಗುಣಿಸುವಂತೆ ಬ್ರಾಕೆಟ್ ಅಂದ್ರೆ ಗುಣಿಸಿ, ಇದು ಗುಣಿಸಿ. ಇದು ಸುಲಭ ಮಾಡ್ತೀರಾ, ಇದು ಸುಲಭ ಮಾಡ್ತೀರಾ, ಗುಣಿಸ್ತೀರಿ. ಇದು ಸುಲಭ ಮಾಡ್ತೀರಾ, ಇದು ಸುಲಭ ತೆಗೆದ್ರೆ ಇದನ್ನು ಗುಣಿಸ್ಕೊಳ್ತೀವಿ. ಆಮೇಲೆ ಅಂಶ ಏನೋ ಹಾಕೊಂಡಿದ್ದೆ ಮತ್ತೆ ಅದನ್ನ ಸುಲಭೀಕರಣ ಮಾಡ್ತೀವಿ. ಆಮೇಲೆ ಒಂದು ಉತ್ತರ ಸಿಗುತ್ತೆ. ಈ ರೀತಿಯಾಗಿ ನೀವು ಮಾಡ್ಕೊಂಡ್ಬರ್ತೀರಾ, ಪ್ರಯತ್ನ ಮಾಡಿದ್ರೆ ಇದೇ ರೀತಿಯಾಗಿ ಅಭ್ಯಾಸದಲ್ಲಿರುವ ಸಮಸ್ಯೆಗಳು ವಿವಿಧ ಸಂದರ್ಭಗಳಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿಯ ಬೆಲೆಯನ್ನು ಕಂಡುಕೊಂಡು ಅದರಲ್ಲಿ ಆಯಾ ಕ್ರಮಗಳನ್ನು ಅನುಸರಿಸುತ್ತಾ ಸುಲಭವಾದ ಅಂತರಗಳನ್ನು ಉಪಯೋಗಿಸಿಕೊಂಡು ನಾವು ವಿವಿಧ ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ಬಿಡಿಸ್ತೀರಾ ಅಂತ ಹೇಳ್ತಾ
ಇಂದಿನ ಕಲಿಕೆಯನ್ನು ನಾವು ಇಷ್ಟು ತಿಳ್ಕೊಳ್ಳೋದಂತ ಇದು ಎಲ್ಲರೂ ತಿಳ್ಕೊಂಡಿದ್ದೀರಾ ಅಂತ ಚರ್ಚೆ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡು ಪ್ರತಿ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ನೀವು ಆದಷ್ಟು ಬೇಗನೆ ಈ ದಿನದ ಪಾಠವನ್ನು ಇವತ್ತೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ನಮಸ್ತೆ ತೃತೀಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮತ್ತೊಮ್ಮೆ ನಾವು ಮುಂದಿನ ಅಭ್ಯಾಸವನ್ನು ಇನ್ನೊಂದು ಸಾರಿ ನಾವು ಮುಂದಿನ ತರಗತಿಯಲ್ಲಿ ನಾಳೆ ಅಭ್ಯಾಸ ಮಾಡೋದನ್ನು ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು.